ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಸೊ ಹೋಪ್ ಯು ಆರ್ ಡೂಯಿಂಗ್ ಗುಡ್. ಇವತ್ತು ನಮ್ಮ ಡೇ 6. ಸೊ ಡೇ 5ಅಲ್ಲಿ ನಾವು ಲಿಸ್ಟ್ನ ಬಗ್ಗೆ ಕಂಪ್ಲೀಟಾಗಿ ನೋಡಿದ್ವಿ, ಕರೆಕ್ಟಾ? ಲಿಸ್ಟಲ್ಲಿ ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಆ್ಯಂಡ್ ಅದೇ ರೀತಿ ನೋಟ್ಸ್ ಗಿಟಬಲ್ ಆಲ್ರೆಡಿ ಅಪ್ಲೋಡ್ ಆಗಿದೆ, ನೀವು ಚೆಕ್ ಮಾಡ್ಬೋದು. ಆ್ಯಂಡ್ ಸೊ ಇವತ್ತು ನಾವೇನು ಮಾತಾಡ್ತಾ ಇದ್ದೀವಿ ಈ ಡೇ 6ಅಲ್ಲಿ? ನಾನು ಇವತ್ತು ಫೋಕಸ್ ಮಾಡ್ತಾ ಇರೋದು ಟಪಲ್ ಅಂದರೆ ಇಟ್ಸ್ ಜಸ್ಟ್ ಅ ರೀಡ್ ಓನ್ಲಿ ವರ್ಷನ್ ಆಫ್ ಲಿಸ್ಟ್, ಆಯಿತಾ? ಹೇಗೆ ಕ್ರಿಯೇಟ್ ಮಾಡೋದು, ಆಕ್ಸೆಸ್ ಮಾಡೋದು, ಪ್ಯಾಕಿಂಗ್ ಅನ್ಪ್ಯಾಕಿಂಗ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾವು ಇನ್ ಡೀಟೇಲಾಗಿ ನೋಡ್ತೀವಿ. ಸೊ ಈ ಒಂದು ವಿಡಿಯೋ ಸಾಕು, ಯು ಕ್ಯಾನ್ ಲರ್ನ್ ಟಪಲ್ ಕಂಪ್ಲೀಟಾಗಿ, ಆಯಿತಾ? ಸೊ ಹಾಗಿದ್ರೆ ತಡ ಮಾಡೋದು ಬೇಡ. ಆ್ಯಂಡ್ ಬಿಫೋರ್ ಗೋಯಿಂಗ್ ಇನ್ ಟು ಪ್ರಾಕ್ಟಿಕಲ್ಸ್, ನನಗೆ ನನ್ನ ಎಫರ್ಟ್ ನಿಮಗೆ ನಿಜವಾಗ್ಲೂ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನಾವು ಪ್ರೀವಿಯಸ್ ಸೆಷನಲ್ಲಿ ಏನು ಮಾಡಿದ್ವಿ ಅಂದರೆ ಲಿಸ್ಟ್ನ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಹಾಗಾದರೆ ಲಿಸ್ಟ್ ಅಂದರೆ ಏನು? ಒಂದು ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ನ ಒಂದೇ ಒಂದು ವೇರಿಯೇಬಲ್ ಅಲ್ಲಿ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ನಾವು ಲಿಸ್ಟ್ ಅಂತ ಕರಿತೀವಿ. ಈಗ ಆರ್ಡರ್ ಐಟಮ್ಸ್ ಅಂತ ಹೇಳ್ತೀವಿ. ಆ ಆರ್ಡರ್ ಐಟಮ್ ಅಲ್ಲಿ ಮಲ್ಟಿಪಲ್ ಐಟಮ್ಸ್ ಸ್ಟೋರ್ ಮಾಡಿದ್ದೀನಿ. ವಾಟ್ ಇಫ್ ಐ ಸೇ ಐಟಮ್ 1, ಐಟಮ್ 2, ಐಟಮ್ 3 ಅಂತ ಅಸೈನ್ ಮಾಡ್ಕೊಂಡು ಹೋಗ್ತಾ ಇದ್ರೆ 100 ಐಟಮ್ಸ್ಗೆ 100 ವೇರಿಯೇಬಲ್ಸ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಅಂಡ್ 100 ಟೈಮ್ಸ್ ನಾನು ಯಾವ ವೇರಿಯೇಬಲ್ನ ಕಾಲ್ ಮಾಡಬೇಕು, ಪ್ರತಿ ಸತಿ ನಾವು ವೇರಿಯೇಬಲ್ ಹೋಗಿ ನಾನು ಕಾಲ್ ಮಾಡಬೇಕು. ಬಟ್ ವೆರಾಸ್ ಇನ್ ಕೇಸ್ ಆಫ್ ಲಿಸ್ಟಲ್ಲಿ ಏನಾಗುತ್ತೆ, ಯು ಡೋಂಟ್ ನೀಡ್ ಟು ಕಾಲ್ ಲೈಕ್ ದ್ಯಾಟ್. ಇನ್ಸ್ಟೆಡ್ ಯು ಕ್ಯಾನ್ ಫೋಕಸ್ ಆನ್ ಒನ್ ವೇರಿಯೇಬಲ್ ಆ್ಯಂಡ್ ಮಲ್ಟಿಪಲ್ ವ್ಯಾಲ್ಯೂಸ್. ಆ್ಯಂಡ್ ಇದರಲ್ಲಿ ಏನಪ್ಪ ಅಂತಂದರೆ, ನಾವು ಲಿಸ್ಟ್ನ ಕ್ರಿಯೇಟ್ ಮಾಡಬೇಕಂದ್ರೆ ನಾವು ಈ ಸ್ಕ್ವೇರ್ ಬೇಸಸಲ್ಲಿ ಕ್ರಿಯೇಟ್ ಮಾಡ್ತೀವಿ. ಸರಿ, ಸೊ ಸ್ಕ್ವೇರ್ ಬೇಸಸಲ್ಲಿ ಕ್ರಿಯೇಟ್ ಮಾಡಿದ್ವಿ. ಆ್ಯಂಡ್ ಯಾವ್ಯಾವ ರೀತಿ ಲಿಸ್ಟ್ ಕ್ರಿಯೇಟ್ ಮಾಡ್ಬೋದು, ಈ ಒಂದು ಎಂಟಿ ಲಿಸ್ಟ್ ಕ್ರಿಯೇಷನ್ ಮಾಡೋದು. ಆ್ಯಂಡ್ ಆಲ್ಸೋ ಇನ್ನೊಂದೇನಪ್ಪ ಬ್ಯೂಟಿ ಅಂತಂದರೆ, ಈ ಲಿಸ್ಟ್ ಕ್ಯಾನ್ ಹೋಲ್ಡ್ ಅ ಮಲ್ಟಿಪಲ್ ವ್ಯಾಲ್ಯೂಸ್ ಆಸ್ ವೆಲ್. ಸೊ ಈಗ ಫಾರ್ ಎಕ್ಸಾಂಪಲ್ ಪಿಜ್ಜಾ ಹಟ್ ಅನ್ನೋದು ಸ್ಟ್ರಿಂಗ್, ಇದು ಫ್ಲೋಟ್, ಇದು ಬೂಲ್ ವ್ಯಾಲ್ಯೂ ಆಗುತ್ತೆ, ಇದು ನನ್ ಟೈಪ್ ಆಗುತ್ತೆ, ಇದು ಇನ್ ಟೈಪ್ ಆಗುತ್ತೆ. ಈ ಥರ ಯಾವುದೇ ವೇರಿಯೇಬಲ್ ಆಗಿದ್ರು ಕೂಡ ಇದನ್ನು ನಾವು ಯೂಸ್ ಮಾಡಬಹುದು, ಆಯ್ತಾ? ಸೊ ಹಾಗೇನೆ ನಮ್ಗೇನು ಇದನ್ನ ಯಾವ ರೀತಿ ಆಕ್ಸೆಸ್ ಮಾಡೋದು, ಸೇಮ್ ಎಕ್ಸಾಕ್ಟ್ಲಿ ಹೇಗೆ ನಾವು ಸ್ಟ್ರಿಂಗ್ ಇಂಡೆಕ್ಸಿಂಗ್ ಮಾಡಿದ್ವಿ, ದ ಸಿಮಿಲರ್ ವೇ ಇಲ್ಲೂ ಕೂಡ ಲಿಸ್ಟ್ ಇಂಡೆಕ್ಸಿಂಗ್ ನ ಮಾಡಬಹುದು. ಅದರಲ್ಲಿ 0 ಅಂತ ಬಂದಾಗ ಈ ಒಂದು ಐಟಮ್ನ ನಾವು 0 ಅಂತ ಕರಿತೀವಿ. ಆಮೇಲೆ 1, 2, 3 ಇದೇನು ನಾನು ಆರ್ಡರ್ ಐಟಮ್ ಮಾಡಿದ್ನಲ್ಲ, ಎಕ್ಸಾಕ್ಟ್ಲಿ ದ ಸೇಮ್ ವೇ ಸ್ಟ್ರಿಂಗ್ ಅಲ್ಲಿ ಕೂಡ ವರ್ಕ್ ಆಗುತ್ತೆ. ಹೇಗೆ ಒಂದು ಟ್ರೈನ್ ಅಲ್ಲಿ ಸೀಟ್ಸ್ ಇರುತ್ತೆ, ಇಲ್ಲೂ ಕೂಡ ಒಂದು ಆರ್ಡರ್ ಐಟಮ್ ಅಲ್ಲಿ ಇದೊಂದು ನನ್ನ ಟ್ರೈನ್ ಅಂತಾರೆ, ಈ ಟ್ರೈನ್ ಅಲ್ಲಿ ಬೋಗೀಸ್ ಇದ್ದಂಗೆ ಇವೆಲ್ಲ, ಆಯ್ತಾ? ಈಚ್ ಬೋಗಿ ಕಂಟೈನ್ಸ್ ಮಲ್ಟಿಪಲ್ ಕ್ಯಾರೆಕ್ಟರ್ಸ್. ಆ ಕ್ಯಾರೆಕ್ಟರ್ಸ್ಗೆ ನಾನು ಒಂದು ಇಂಡೆಕ್ಸ್ ನೇಮ್ ನ ಕೊಡ್ತಾ ಇದ್ದೀನಿ, ರೈಟ್? ಸೊ ಹೀಗೆ ನಾವು ಸ್ಲೈಸಿಂಗ್ ಮಾಡಬೇಕಾದ್ರೂ ಕೂಡ ಸ್ಟಾರ್ಟ್, ಸ್ಟೆಪ್ ಅಂಡ್ ಆಲ್ಸೋ ಸ್ಟಾರ್ಟ್, ಎಂಡ್ ಅಂಡ್ ಸ್ಟೆಪ್ ಇದನ್ನು ಕೂಡ ನಾವು ಇಲ್ಲಿ ನೋಡ್ತಾ ಬಂದ್ವಿ. ಸೊ ನೋಡಿದಾದ್ಮೇಲೆ ಲಿಸ್ಟ್ ನ ಮೆಥಡ್ಸ್ ಗಳನ್ನ ನೋಡ್ತಾ ಇದ್ವಿ. ಲಿಸ್ಟ್ ನ ಮೆಥಡ್ ಅಂತ ಬಂದಾಗ ಆಡ್, ರಿಮೂವ್, ಅಪ್ಡೇಟ್ ಇರುತ್ತೆ ಅದರಲ್ಲಿ. ಸೊ ಈಗ ಫಾರ್ ಎಕ್ಸಾಂಪಲ್ ಇದು ನನ್ನ ಕಾರ್ಟ್ ಅಂತ ಹೇಳಿದ್ರೆ, ಈ ಕಾರ್ಟ್ ಅಲ್ಲಿ ನಾನು ಕಾಲ್ ಮಾಡ್ತೀನಿ, ಇದು ನನ್ನ ಇನಿಷಿಯಲ್ ಕಾರ್ಟ್. ಅದಾದ್ಮೇಲೆ ಅಪೆಂಡ್ ಅಂತ ಬಂದಾಗ ಈ ಕಾರ್ಟ್ಗೆ ಐ ಕ್ಯಾನ್ ಆಡ್ ಅ ವ್ಯಾಲ್ಯೂ, ಆಯ್ತಾ? ಈಗ ನೋಡಿ ಅಪೆಂಡ್ ನ ಮಾಡಿದಾಗ ನಮಗೆ ಈ ರೀತಿ ಅಪೆಂಡ್ ಬರುತ್ತೆ. ಇನ್ಸರ್ಟ್ ಅಂತ ಬಂದಾಗ ಯಾವ ಇಂಡೆಕ್ಸ್ ಪೊಸಿಷನ್ ಅಲ್ಲಿ ನಿಮ್ಮ ಒಂದು ವ್ಯಾಲ್ಯೂನ ಇನ್ಸರ್ಟ್ ಮಾಡಬೇಕು, ಆ ಇಂಡೆಕ್ಸ್ ಪೊಸಿಷನ್ ಅಲ್ಲಿ ನೀವು ಒಂದು ವ್ಯಾಲ್ಯೂನ ಇನ್ಸರ್ಟ್ ಮಾಡಬಹುದು. ಅಂಡ್ ಅನದರ್ ಆರ್ಡರ್ ಅಂತ ಬಂದಾಗ ಇಲ್ಲಿ ಸಲಾಡ್ ಮತ್ತೆ ಸೂಪ್ ಅಂಡ್ ಕಾರ್ಡ್ ಡಾಟ್ ಎಕ್ಸ್ಟೆಂಡ್ ಈ ತರ ಬಂದಾಗ ಈಗ ಒಂದು ಲಿಸ್ಟ್ ಇರುತ್ತೆ. ಆ ಲಿಸ್ಟ್ಗೆ ಇನ್ನೊಂದು ಲಿಸ್ಟ್ ನ ಆಡ್ ಮಾಡೋದು ಹೆಂಗೆ ಅಂದ್ರೆ ವಿತ್ ಹೆಲ್ಪ್ ಆಫ್ ಎಕ್ಸ್ಟೆಂಡ್ ಫಂಕ್ಷನ್, ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ಏನಾದರೂ ರಿಮೂವ್ ಮಾಡಬೇಕು ಅಂತಂದ್ರೆ, ಒಂದು ಎಲಿಮೆಂಟ್ ನ ರಿಮೂವ್ ಮಾಡ್ತೀನಿ ಅಂತಂದ್ರೆ ಆ ಲಿಸ್ಟ್ ಅಲ್ಲಿ ಹೋಗಿ ಒಂದು ಎಲಿಮೆಂಟ್ ನ ರಿಮೂವ್ ಮಾಡೋದು. ಅಂಡ್ ರಿಮೂವ್ಡ್ ಐಟಮ್ ಕಾರ್ಟ್ ಡಾಟ್ ಪಾಪ್ ಅಂತ. ಈ ಪಾಪ್ ಏನ್ ಮಾಡುತ್ತೆ, ಬೇಸಿಕಲಿ ಲಾಸ್ಟ್ ಎಲಿಮೆಂಟ್ ಇನ್ ಲಿಸ್ಟ್ ಅದನ್ನ ರಿಮೂವ್ ಮಾಡುತ್ತೆ. ರಿಮೂವ್ಡ್ ಐಟಮ್ಸ್ ಅಲ್ಲಿ ಈಗ ನನ್ಗೆ ಸೂಪ್ ಮಾತ್ರ, ಅಂದ್ರೆ ಏನ್ ರಿಮೂವ್ಡ್ ಐಟಮ್ ಮಾಡಿದ್ರೆ ಅದು ಪ್ರಿಂಟ್ ಆಗುತ್ತೆ. ಅಂಡ್ ಅದೇ ರೀತಿ ಎಕ್ಸಾಕ್ಟ್ಲಿ ಯಾವ ಇಂಡೆಕ್ಸ್ ನ ರಿಮೂವ್ ಮಾಡಬೇಕು, ಎಸ್ ಅದನ್ನು ಕೂಡ ನಾವು ಮಾಡ್ಬೋದು ಇಲ್ಲಿ. ಎಸ್ ಅದಕ್ಕೆ ಕಾರ್ಡ್ ಡಾಟ್ ಪಾಪ್ಸ್ ಯಾವ ಇಂಡೆಕ್ಸ್ ನೇಮ್ ಬೇಕೋ ಆ ಇಂಡೆಕ್ಸ್ ನೇಮ್ ನ ಹಾಕಿದ್ರೆ, ಅಂದ್ರೆ ಇಂಡೆಕ್ಸ್ ವ್ಯಾಲ್ಯೂನ ಹಾಕಿದ್ರೆ ಆಟೋಮೆಟಿಕ್ ಆಗಿ ರಿಮೂವ್ ಆಗುತ್ತೆ. ಸೊ ಹೀಗೇನೆ ನಾವು ಮಾಡ್ತಿದ್ವಿ. ಅಂಡ್ ಅದೇ ರೀತಿ ಆರ್ಡರ್ ಎಲಿಮೆಂಟ್ ರಿವರ್ಸ್ ಹೇಗೆ ಮಾಡೋದು, ಅಂಡ್ ಮ್ಯಾಕ್ಸ್, ಮಿನ್, ಸಮ್ ಇದನ್ನು ಕೂಡ ನೋಡಿದ್ವಿ. ಅಂಡ್ ಒಂದು ಯೂಸ್ಫುಲ್ ಲಿಸ್ಟ್ ಆಪರೇಷನ್ಸ್ ನ ಬರೆದ್ವಿ. ಇವತ್ತು ನಾವೇನ್ ಮಾಡ್ತೀವಿ ಅಂತಂದ್ರೆ ಟಪಲ್ ಯಾಕೆ ನಾನು ಇದ್ರ ಜೊತೆ ಸೇರಿಸ್ತಾ ಇದ್ದೀನಿ ಅಂದ್ರೆ, ಲಿಸ್ಟ್ ಅಲ್ಲಿ ನೀವೆಲ್ಲಾ ಮಾಡಿಫೈ ಮಾಡ್ಬೋದು, ಎಲ್ಲಾನು ಆಡ್ ಮಾಡ್ಬೋದು, ಕ್ರಿಯೇಟ್ ಮಾಡ್ಬೋದು, ಈ ತರ ಮಾಡ್ತಿದ್ರಿ. ಆದ್ರೆ ಟಪಲ್ ಅಂದ್ರೆ ಏನಪ್ಪಾ ಅಂದ್ರೆ ವೆರಿ ಸಿಂಪಲ್, ಇದು ರೀಡ್ ಓನ್ಲಿ ವರ್ಷನ್ ಆಫ್ ಯುವರ್, ಆಯ್ತಾ? ಸೊ ಇದನ್ನ ನಾ ಹೇಳ್ತೀನಿ. ಟಪಲ್ ಅಂತ ಒಂದು ಹೆಡ್ಲೈನ್ ಹಾಕೊಂತೀನಿ, ಆಯ್ತಾ? ಈ ಟಪಲ್ ಈಗ ನನಗೆ ಈ ಟಪಲ್ ಅಂದ್ರೆ ಇಟ್ಸ್ ಅ ರೀಡ್ ಓನ್ಲಿ ವರ್ಷನ್ ಆಫ್, ಓಕೆ? ಟಪಲ್ ಇಸ್ ನಥಿಂಗ್ ಬಟ್, ಓಕೆ, ಟಪಲ್ ಇಸ್ ನಥಿಂಗ್ ಬಟ್ a read only version of, okay, read only version of list ಅಂತ ಹೇಳ್ತೀವಿ, ಆಯ್ತಾ? ಸರಿ, ಹಂಗಂದ್ರೆ ಏನು? ಈಗ ಫಾರ್ ಎಕ್ಸಾಂಪಲ್
ನಾನೊಂದು ಟುಪಲ್ನ ಕ್ರಿಯೇಟ್ ಮಾಡ್ತೀನಿ. ಈಗ ಲಿಸ್ಟು, ಓಕೆ, ಲಿಸ್ಟ್ ಬಂದ್ಬಿಟ್ಟು ನನಗೆ ಸ್ಕ್ವೇರ್ ಬ್ರೇಸಸ್ಸಲ್ಲಿ ಇರುತ್ತೆ, ಆಯಿತಾ. ಓಕೆ, ಸ್ಕ್ವೇರ್ ಬ್ರೇಸಸ್ಸಲ್ಲಿ ಇರುತ್ತೆ, ಆಯಿತಾ. ಈ ರೀತಿ ನಾವು ಸ್ಕ್ವೇರ್ ಬ್ರೇಸಸ್ಸಲ್ಲಿ ಡಿನೋಟ್ ಮಾಡ್ತೀವಿ. ವೆರಾಸ್ ಇನ್ ಕೇಸ್ ಆಫ್, ಓಕೆ, ವೆರಾಸ್ ಇನ್ ಕೇಸ್ ಆಫ್ ಲಿಸ್ಟ್ ಆಯಿತು, ಮತ್ತು ಇನ್ನೊಂದು ಏನು ಮಾಡ್ಬೇಕು ನಾವು, ಟಪಲ್. ಸೊ ಈ ಟಪಲ್ ಅಂತ ಬಂದಾಗ ನಮಗೆ ಈ ರೀತಿ ಪ್ಯಾರಂಥೆಸಿಸ್ ಅನ್ನೋದು ಇರುತ್ತೆ, ಆಯಿತಾ. ಸೊ ಇದನ್ನು ನಾವು ಪ್ಯಾರಂಥೆಸಿಸ್ ಅಂತ ಕರಿತೀವಲ್ಲ, ಸೊ ಇದನ್ನು ನಾವು ಯೂಸ್ ಮಾಡ್ತೀವಿ, ಆಯಿತಾ. ಇದನ್ನು ನಾವು ಯೂಸ್ ಮಾಡ್ತೀವಿ. ಸೊ ಹಾಗಾದರೆ ಓಕೆ, ಹಾಗಾದರೆ ಹೆಂಗೆ ಕ್ರಿಯೇಟ್ ಮಾಡೋದು ಅನ್ನೋದು ಕೂಡ ತೋರಿಸ್ತೀನಿ ನೋಡಿ ಈಗ. ಸೊ ಇದನ್ನು ಮಾರ್ಕ್ ಡೌನಿಂದ ನಾನು ಪೈಥಾನ್ಗೆ ಕನ್ವರ್ಟ್ ಮಾಡ್ಕೊಳ್ತೀನಿ. ಸೊ ಈಗ ಲೆಟ್ಸ್ ರೈಟ್ ಒಂದು ಸಿಂಪಲ್ ಟಪಲ್ನ ಕ್ರಿಯೇಟ್ ಮಾಡೋಣ. ಈಗ ಫಾರ್ ಎಕ್ಸಾಂಪಲ್ ಡೇಸ್ ಆಫ್ ವೀಕ್ ಅಂತ ಕರಿತೀವಿ, ಓಕೆ. ಒಂದು ಡೇಸ್ ಆಫ್ ಓಕೆ, ಡೇಸ್ ಆಫ್ ವೀಕ್ ಅಂತ ಹೇಳ್ತಾ ಇದ್ದೀನಿ, ಆಯಿತಾ. ಈಸ್ ಈಕ್ವಲ್ ಟು ನಾನು ಹೇಗೆ ಕ್ರಿಯೇಟ್ ಮಾಡ್ತೀನಿ ಅಂದರೆ ಈ ಥರ ಕ್ರಿಯೇಟ್ ಮಾಡ್ತೀನಿ. ಸೊ ಮಂಡೇ, ಆಯಿತಾ. ಸೊ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಫ್ರೈಡೇ ಅಂತೆಲ್ಲ ನಾವು ಈ ಥರ ಟೈಪ್ ಮಾಡ್ತೀನಿ ನಾನು. ಸೊ ಟೈಪ್ ಮಾಡಿದಲ್ವಾ. ಸೊ ಇದನ್ನು ನಾವೇನಂತ ಕರಿತೀವಿ ಅಂದರೆ ಇದನ್ನು ನಾವು ಟಪಲ್ ಅಂತ ಕರಿತೀವಿ. ಸೇಮ್ ಎಕ್ಸಾಕ್ಟ್ಲಿ ಲಿಸ್ಟ್ ಹೆಂಗೆ ಬರುತ್ತೆ ಹಂಗೆ ಬರುತ್ತೆ, ಆದರೆ ಇಲ್ಲಿ ನನಗೆ ಸ್ಕ್ವೇರ್ ಪ್ಯಾರಂಥೆಸಿಸ್ ಅಲ್ಲಿ ಯೂಸ್ ಮಾಡ್ತೀನಿ, ಆಯಿತಾ. ನಾವು ಎಂಡ್ ಅಪ್ ಇದೊಂದು ಟಪಲ್ ಅಂತ ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನಾನು ಟೈಪ್ ಆಫ್ ಡೇಸ್ ಆಫ್ ವೀಕ್ ಅಂತ ಹಾಕಿದರೆ ಏನು ಪ್ರಿಂಟ್ ಮಾಡುತ್ತೆ ನೋಡಿ, ಇಲ್ಲಿ ಟಪಲ್ ಅಂತ ಪ್ರಿಂಟ್ ಮಾಡುತ್ತೆ, ಆಯಿತಾ. ಸೊ ಅದೇ ರೀತಿ ಮಂತ್ಸ್ ಅಂದ್ರೂ ಅಷ್ಟೇ. ಈಗ ಮಂತ್ಸ್ ಕೂಡ ಈಗ ನಾನು ಏನು ಮಾಡ್ತೀನಿ, ಮಂತ್ಸ್ ಅಂತ ಹೇಳ್ಬಿಟ್ಟು ಈ ಥರ ನಾನು ಡಿಫೈನ್ ಮಾಡ್ತೀನಿ. ಈವನ್ ಇದನ್ನು ಕೂಡ ನನಗೆ ಇಟ್ಸ್ ಅ ಲಿಸ್ಟ್, ಈ ಥರ ರೀಡ್ ಓನ್ಲಿ ವರ್ಷನ್, ಅಂದರೆ ಇದನ್ನು ನಾನು ಏನು ಚೇಂಜ್ ಮಾಡೋಕ್ಕಾಗಬಾರ್ದು ಅನ್ನೋದಕ್ಕೆ. ಸೊ ಇವಾಗ ಮಂತ್ ಅಲ್ಲ, ಇವಾಗ ಮಂತ್ಸ್ನ ಕಾಲ್ ಮಾಡಿದ್ರೆ ನಾನು ಈ ಥರ ಮಂತ್ ಪ್ರಿಂಟ್ ಆಗುತ್ತೆ. ಆ್ಯಂಡ್ ಅದೇ ರೀತಿ ಟೈಪ್ ಆಫ್ ಮಂತ್ಸ್ನ ಹೇಳಿದ್ರೆ ನನಗೆ ಈ ಥರ ಟಪಲ್ ಅಂತಲೇ ಹೇಳುತ್ತೆ, ಆಯಿತಾ. ಸೊ ಹಾಗೆ ನೀವು ಏನೇ ಎಕ್ಸಾಂಪಲ್ ತಗೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಇವಾಗ IPL ಟಾಪ್ 3 ಅಂತ ಬರೆಯೋಣ. ಇವಾಗ ಫಾರ್ ಎಕ್ಸಾಂಪಲ್ ಇದೇ IPL ಅಲ್ಲಿ ಟಾಪ್ 3 ಅಂತ ಟೀಮ್ಸ್ ಅಂತ ನೋಡೋದಾದ್ರೆ ಇವಾಗ ನಮಗೆ RCB ಬರುತ್ತೆ ಅಲ್ವಾ. RCB ಇದೆ. ಆ್ಯಂಡ್ ಅದೇ ಥರ ವಾಟ್ ಎಲ್ಸ್ ವಿ ಹ್ಯಾವ್ GT ಇತ್ತು ಮೊನ್ನೆ, ಆ್ಯಂಡ್ ಅದಾದಮೇಲೆ SRH ಇತ್ತು, ಕರೆಕ್ಟಾ. ಸೊ ಇದು ಟಾಪ್ ಟೀಮ್ಸ್ ಅಂತ ಹೇಳ್ತೀನಿ, ಆಯಿತಾ. ಸೊ ಹಾಗೆ ಇರಲಿ, ಜಸ್ಟ್ ಸೆಕೆಂಡ್. ಓಕೆ, ಈ ಥರ ಬರೋದ್ವಾ ಇವಾಗ. ಸೊ ಇದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಎಂಟರ್ ಮಾಡಿ, ಓಕೆ. ಸೊ ಇವಾಗ ಪ್ರಿಂಟ್ ಆಫ್ ಅಂತ ಕೊಟ್ಟು, ಓಕೆ, ಪ್ರಿಂಟ್ ಕೊಟ್ಟು ನಾನು ಈ IPL ಟಾಪ್ 3 ಟೀಮ್ಸ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ, ರನ್. ಸೊ ಈ ಥರ ಪ್ರಿಂಟ್ ಆಗುತ್ತೆ. ಅದೇ ಈ ಟೈಪ್ ಆಫ್ RCB ಟೈಪ್ ಆಫ್ IPL ಟೀಮ್ಸ್ ನೋಡಿದಾಗ, ಓಕೆ, 1 ಸೆಕೆಂಡ್, ಇದು ಆಟೋ ಫಿಲ್ ಆಗುತ್ತಲ್ವಾ. ಸೊ ಆಟೋ ಫಿಲ್ ಆದಾಗ ಕೆಲವೊಮ್ಮೆ ಇದಾಗುತ್ತೆ, IPL ಟಾಪ್ 3, ಆಯಿತಾ. IPL ಟಾಪ್ 3 ಟಪಲ್ ಅಂತ ಬರುತ್ತೆ, ಆಯಿತಾ. ಸರಿ, ಸೊ ಇದೆಲ್ಲ ಆಯಿತು. ಈಗ ಇದನ್ನು ಹೆಂಗಪ್ಪ ಆಕ್ಸೆಸ್ ಮಾಡೋದು? ಸೇಮ್ ನಾವು ಏನು ಇಷ್ಟು ದಿನ ಮಾಡ್ತಿದ್ವಲ್ಲ. ಸೊ ಇವಾಗ ಏನು ಪ್ರಿಂಟ್, ಆಯಿತಾ. ಸೊ ಓಕೆ, ಪ್ರಿಂಟ್ ಇದರಲ್ಲಿ ನಾನು ಹೇಳ್ತೀನಿ ಸ್ಟ್ರಿಂಗ್ ಯೂಸ್ ಮಾಡಿಕೊಂಡು ನಾನು ಫಸ್ಟ್ ಡೇ, ಆಯಿತಾ. ಫಸ್ಟ್ ಡೇ ಯಾವುದರಲ್ಲಿ ಅಂತ ಹೇಳಿದ್ರೆ, ಓಕೆ, ಯಾವುದರಲ್ಲಿ ಅಂತಂದರೆ ಇಲ್ಲಿ ಡೇ ಆಫ್ ದ ವೀಕ್ ಇದೆಲ್ಲ, ಈ ಡೇ ಆಫ್ ದ ವೀಕಲ್ಲಿ ಫಸ್ಟ್ ಡೇ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? 0th ಇಂಡೆಕ್ಸ್ ತಾನೆ, 0 ಅಲ್ವಾ. ಸೊ ಅಷ್ಟೇ. ಸೊ ಇಲ್ಲಿ ಫಸ್ಟ್ ಡೇ ಅಂತ ಹಾಕ್ಬಿಟ್ಟು ಇಲ್ಲಿ 0 ಅಂತ ಹಾಕಿದ್ರೆ ನನಗೆ ಫಸ್ಟ್ ಡೇ ಪ್ರಿಂಟ್ ಆಗಬೇಕು, ಆಯಿತಾ. ಫಸ್ಟ್ ಡೇ ಇಸ್ ಮಂಡೇ. ಸೊ ಸೇಮ್ ವೇ ಇದೇ ಇದರಲ್ಲಿ ಸಪೋಸ್ ನನಗೆ ಲಾಸ್ಟ್ ಡೇ ಬೇಕು ಅಂದರೆ -1, ಆಯಿತಾ. ಅದೇ ನನಗೆ ಬೇರೆ ಇದು ಬೇಕು ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ IPL ಟಾಪ್ 3 ಟೀಮಲ್ಲಿ ಫಸ್ಟ್ ಟೀಮ್ ಯಾವುದು ಅಂತಂದರೆ 0 ಅಂತ ಹಾಕಿ ಅಷ್ಟೇ, RCB, ಆಯಿತಾ. ಹೀಗೆ. ಸೊ ಸೇಮ್ ಆಕ್ಸೆಸಿಂಗು ಸೇಮು ಕ್ರಿಯೇಟ್ ಮಾಡಿದ್ರಲ್ಲಿ ಇಲ್ಲಿ ಸ್ಕ್ವೇರ್ ಬೇಸಸ್ ಇತ್ತು ಲಿಸ್ಟಲ್ಲಿ, ಇದರಲ್ಲಿ ಮಾತ್ರ ಪ್ಯಾರಂಥೆಸಿಸ್ ಇದೆ ಅಷ್ಟೇ, ಆಯಿತಾ. ಇವಾಗ ನಾನೇನು ಮಾಡ್ತೀನಿ ನೆಕ್ಸ್ಟಲ್ಲಿ ಅಂತಂದರೆ, ಈಗ ಹೌ ಟು ಮಾಡಿಫೈ, ಆಯಿತಾ. ಇವಾಗ ನಾನೊಂದು ಲಿಸ್ಟ್ ತೊಗೊಂಡು ಫಸ್ಟ್ ಮಾಡಿಫೈ ಮಾಡಿ ತೋರಿಸ್ತೀನಿ, ನೀವೇನಾದರೂ ಮರ್ತೋಗಿದ್ರೆ ಅಂತ. ಇವಾಗ L= ನಾ ಹೇಳ್ತೀನಿ, ಇಲ್ಲ ಅಂತಂದರೆ ಇದೇ ಮಂಡೇ ಟ್ಯೂಸ್ಡೇ ಎಲ್ಲ ತೊಗೊಳ್ಳೋಣ, ಆಯಿತಾ. ಫಸ್ಟು ಲಿಸ್ಟ್ನ ಅರ್ಥ ಮಾಡ್ಕೊಳ್ಳೋಣ ಈಗ ಇನ್ನೊಂದು ಸ್ವಲ್ಪ, ಆಯಿತಾ. ಸೊ ಇಲ್ಲಿಗೆ ಹೋಗೋಣ, ಆಯಿತಾ. ಇದು ಮಂಡೇ, ಇದು ಲಿಸ್ಟು, ಆಯಿತಾ. ಇಲ್ಲಿ ಟೈಪ್ ಆಫ್ L,
ಆಯಿತಾ. ಆಮೇಲೆ ಪ್ರಿಂಟ್ ಎಲ್ ಅಂತ ಹಾಕ್ತೀನಿ. ಇದಾಯಿತು. ಸರಿ, ಗುಡ್. ಇವಾಗ ಪ್ರಿಂಟ್ ಆಫ್ ಆಯಿತಾ. ಈ ಪ್ರಿಂಟ್ ಆಫ್ ಬೇಡ. ಇವಾಗ ನಾನೇನು ಎಲ್ಲ ಮಾಡಿಫೈ ಮಾಡಬೇಕು. ಎಲ್ ಆಫ್ 0 ಅಥವಾ ಎಲ್ ಆಫ್ ಮಂಡೇನ, ಆಯಿತಾ. ಲೆಟ್ಸ್ ಇಲ್ಲ ಅಂತಂದರೆ ಈ ಎಲ್ ಆಫ್ 0ನ ನಾನೇನು ಮಾಡ್ತೀನಿ, ಐ ರೀಪ್ಲೇಸ್ ಇಟ್ ಟು ಹಾಲಿಡೇ ಅಂತ ಬರೆದ್ಬಿಡ್ತೀನಿ. ಇವಾಗ ಏನಾಯಿತು, ಪ್ರಿಂಟ್ ಆಯಿತು. ಇವಾಗ ಅದೇ ಪ್ರಿಂಟಲ್ಲಿ ಮಾಡಿದ್ರೆ ನನಗೇನಾಯಿತು, ಮಂಡೇ ಇರೋ ಜಾಗದಲ್ಲಿ ಹಾಲಿಡೇ ಅಂತ ಆಯಿತು. ಕರೆಕ್ಟಾ? ಮಂಡೇ ಇರೋ ಅಂಥ ಜಾಗದಲ್ಲಿ ಹಾಲಿಡೇ ಅಂತ ಆಯಿತು. ಇವಾಗ ನಾವು ಲಿಸ್ಟ್ ಟುಪಲ್ನ ಮಾಡೋಣ. ಇವಾಗ ಇದೇ ಟುಪಲ್ನ ನಾನು ತಗೊತಾ ಇದ್ದೀನಿ. ಇದೇ ಡೇಸ್ ಆಫ್ ವೀಕ್ ಇತ್ತಲ್ಲ, ಇದೇ ಟುಪಲ್ನ ತಗೊಳ್ತಾ ಇದ್ದೀನಿ. ಈಗ ಇದೇ ಟುಪಲಲ್ಲಿ ಇದೇ ಡೇ ಆಫ್ ವೀಕ್ಗೆ ನಾನು ಡೇ ಆಫ್ ವೀಕ್ ಆಫ್ 0 ಇದೆಯಲ್ಲ, ಇದನ್ನ ನಾನೇನು ಮಾಡ್ತೀನಿ, ಹಾಲಿಡೇ ಅಂತ ಚೇಂಜ್ ಮಾಡಿದ್ರೆ ಇದು ವರ್ಕ್ ಆಗತ್ತಾ? ನೋಡಿ, ಪ್ರಿಂಟ್ ಇದೇನು ಹೇಳುತ್ತೆ, ಟ್ರಿಪಲ್ ಆಬ್ಜೆಕ್ಟ್ ಡಸ್ ನಾಟ್ ಸಪೋರ್ಟ್ ಐಟಮ್ ಅಸೈನ್ಮೆಂಟ್ ಬರಲ್ಲ. ಅಂದ್ರೆ ಟೈಪ್ ಎರರ್ ಅಂತಂದ್ರೆ, ಇವಾಗ ಎರರ್ಗಳನ್ನ ಅರ್ಥ ಮಾಡ್ಕೊಳ್ಳಿ. ಟೈಪ್ ಎರರ್ ಅಂದ್ರೆ ಟ್ರಿಪಲ್ ಅಲ್ಲಿ ಆ ಒಂದು ರೈಟಿಂಗ್ ಅಸೈನ್ಮೆಂಟೇ ಇಲ್ಲ ಅಂತ ಅರ್ಥ ಆಯ್ತಾ. ಸೊ ಅಂದ್ರೆ ಅರ್ಥ ಏನು, ಇನ್ ಟಪಲ್ ವಿ ಕ್ಯಾನ್, ಇಟ್ಸ್ ಅ ರೀಡ್ ಓನ್ಲಿ. ಓಕೆ, ಟಪಲ್ ಅಲ್ಲಿ ವಿ ಕ್ಯಾನ್ only access the element, only access the elements. ಆದ್ರೆ we can't modify the tuple. ಆಯ್ತಾ? ಅದಕ್ಕೇನೆ ನಾವೇನಂತ ಕರಿತೀವಿ, ಇಟ್ಸ್ ಅ ರೀಡ್ ಓನ್ಲಿ ಮೋಡ್ ಆಫ್ ಲಿಸ್ಟ್ ಅಂತ ಕರಿತೀವಿ. ಆಯ್ತಾ? ಬಟ್ ಯು ಕ್ಯಾನ್ ರೀಡ್, ಅದನ್ನೇ ಅಲ್ವಾ ನಾವು ಮಾಡಿದ್ದು. ಇವಾಗ ಈ ಎಲಿಯನ್ ಆಫ್ ಡೇಸ್ ಆಫ್ ವೀಕ್ ಹಾಕಿದ್ರೆ ನನಗೆ ಎಷ್ಟು ಡೇ ಬೀಳುತ್ತೆ ಅನ್ನೋದು ಇಲ್ಲಿ ಗೊತ್ತಾಗತ್ತೆ, ರೈಟ್? ಸೊ ಪೈಥಾನ್ 7 ಅಂತ ಹೇಳತ್ತೆ. ಓಕೆನಾ? ಅದೇ ತರ ಟುಪಲ್ ಅಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಇದೆ. ಏನಪ್ಪಾ ಅಂದ್ರೆ ಟುಪಲ್ ಪ್ಯಾಕಿಂಗ್ ಅಂಡ್ ಅನ್ಪ್ಯಾಕಿಂಗ್ ಅಂತ. ಸೊ ಇವಾಗ ಪ್ಯಾಕಿಂಗ್ ಅಂದ್ರೆ ಏನು ಅಂತ ಹೇಳ್ತೀನಿ. ಈಗ ನೋಡಿ, ಸೊ ಫಸ್ಟ್ ಪ್ಯಾಕಿಂಗ್ ಅರ್ಥ ಮಾಡ್ಕೊಳ್ಳೋಣ, ಆಮೇಲೆ ಅನ್ಪ್ಯಾಕ್ನ ನಾವು ನೋಡ್ತಾ ಹೋಗೋಣ, ರೈಟ್? ಇವಾಗ ಪ್ಯಾಕ್ ಮಾಡೋಕೆ ಹೋದ್ರೆ, ಈಗ ನಾನು ನಿಮ್ಗೊಂದು ಎಕ್ಸಾಂಪಲ್ ಕೂಡ ಕೊಡ್ತೀನಿ. ಅಂದರೆ ಲೈಕ್ ನಿಮಗೆ ಇದನ್ನು ಕೂಡ ಆ್ಯಡ್ ಮಾಡ್ತೀನಿ ಇಲ್ಲಿ, ಆಯಿತಾ? ಇದನ್ನು ಟುಪಲ್ ಪ್ಯಾಕಿಂಗ್ ಅಂತ ಹೇಳ್ತೀವಿ. ಸರಿ, ಈ ಟುಪಲ್ ಪ್ಯಾಕಿಂಗಲ್ಲಿ ನಾನೇನು ಹೇಳ್ತೀನಿ ಗೊತ್ತಾ? ಸೊ ನೇಮ್ ಈಕ್ವಲ್ ಟು ಲೆಟ್ಸ್ ಎ ಮನೋಜ್ ಅಂತ ಹಾಕ್ಕೊತೀನಿ. ಆ್ಯಂಡ್ ಅದೇ ರೀತಿ ಏಜ್ ಇದೆ, ಈ ಏಜ್ ಈಕ್ವಲ್ ಟು ನಾನೊಂದು 30 ಅಂತ ಹಾಕ್ಕೊಳ್ತೀನಿ. ಆಯಿತಾ? ಹಾಗೇನೆ ನಾನೇನು ಮಾಡ್ತೀನಿ, ಸಿಟಿ ಅಂತ ಹಾಕ್ಬಿಟ್ಟು ನಾ ಹೇಳ್ತೀನಿ ಬ್ಯಾಂಗ್ಳೂರ್ ಅಂತ ಹಾಕ್ತೇನೆ. ಆಯಿತಾ? ಹಾಗೇನೆ ಇದೆಲ್ಲ ಆಯಿತು. ಇವಾಗ ಇವೆಲ್ಲ ಡಿಫ್ರೆಂಟ್ ಎಲಿಮೆಂಟ್ಸ್ಗಳು ವಿಚ್ ಇಸ್ ಸ್ಟೋರ್ಡ್ ಇನ್ ಅ ಡಿಫ್ರೆಂಟ್ ವೇರಿಯಬಲ್. ಇಷ್ಟನ್ನು ಕೂಡ ನಾನು ಒಂದು ಎಲಿಮೆಂಟಲ್ಲಿ ನಾನು ಸ್ಟೋರ್ ಮಾಡಬೇಕಂದ್ರೆ ಪ್ಯಾಕ್ ಮಾಡಬೇಕು ಅಂತ. ಆಯ್ತಾ? ಇವಾಗ ಅದಕ್ಕೆ ನಾನೇನು ಮಾಡ್ತೀನಿ, ಒಂದು ವೇರಿಯಬಲ್ ಏನಪ್ಪ ಅಂದರೆ ಇದೆಲ್ಲ ಕೂಡ ಅಂಡರ್ ಪರ್ಸನ್ ವೇರಿಯಬಲ್ ಬರುತ್ತೆ. ಈ ಪರ್ಸನ್ ಅಲ್ಲಿ ನಾನೇನು ಮಾಡ್ತೀನಿ, ಐ ವಿಲ್ ಸ್ಟೋರ್ ನೇಮ್, ಆಯ್ತಾ? ಆಮೇಲೆ ಏಜ್, ಆಮೇಲೆ ಸಿಟಿ ಅಂತ ಹೇಳ್ತೀನಿ. ಇದನ್ನ ನಾವೇನಂತ ಕರಿತೀವಿ, ಟುಪಲ್ ಪ್ಯಾಕಿಂಗ್ ಅಂತ ಕರಿತೀವಿ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಪರ್ಸನ್ ನ ಕಾಲ್ ಮಾಡಿದ್ರೆ ಐ ಗಾಟ್ ಅ ಟುಪಲ್ ಅಂತ. ಈಗ ಟೈಪ್ ಆಫ್ ಪರ್ಸನ್ ನ ಚೆಕ್ ಮಾಡಿದ್ರೆ, ಆಯ್ತಾ, ಟೈಪ್ ಆಫ್ ಪರ್ಸನ್ ಚೆಕ್ ಮಾಡಿದ್ರೆ ಟುಪಲ್ ಅಂತ ಹೇಳುತ್ತೆ. ಆಯ್ತಾ? ಅದೇ ರೀತಿ ಅನ್ಪ್ಯಾಕ್ ಮಾಡೋದು ಹೇಗೆ? ಸೊ ವೆರಿ ಸಿಂಪಲ್. ಈಗ ಅನ್ಪ್ಯಾಕಿಂಗ್ ಅಂದ್ರೆ ಏನು? ಇವಾಗ ಏನ್ ಕಂಟೆಂಟ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇದೇ ಪರ್ಸನ್ ನ ತಗೊಳ್ಳೋಣ. ಆಯ್ತಾ? ಸೊ ಮನೋಜ್ ಅಂತ ಹಾಕ್ತೀನಿ. ಆಮೇಲೆ ಟೆಸ್ಟ್ 28 ಅಂತ ಹಾಕ್ತೀನಿ, ಅಥವಾ 30 ಅಂತ ಹಾಕ್ತೀನಿ. ಆ್ಯಂಡ್ ಅದೇ ಥರ ನನಗೆ ಐ ನೀಡ್ ಲೆಟ್ಸ್ ಬ್ಯಾಂಗ್ಳೂರ್ ಅಂತಾನೆ ಹಾಕ್ತೀನಿ. ಈಗ ಈ ಪರ್ಸನಲ್ಲಿ ಈ ಥರ ವ್ಯಾಲ್ಯೂ ಇದೆ, ಈ ಥರದ್ದು ಒಂದು ಟುಪಲ್. ಅನ್ಪ್ಯಾಕ್ ಮಾಡೋದಂದ್ರೆ ಏನಪ್ಪ ಅಂದರೆ ನಾವೇನು ಮಾಡಬೇಕು, ಈಚ್ ಆ್ಯಂಡ್ ಎವ್ರಿಥಿಂಗ್. ಈಗ ಈ ಥರ ನೇಮ್ ಏಜ್ ಸಿಟಿ ಅಂತ ಹಾಕ್ಬಿಟ್ಟು ಇದನ್ನ ಯಾವುದಕ್ಕೆ ಅಸೈನ್ ಮಾಡ್ತೀನಿ ಅಂದರೆ ಈ ಪರ್ಸನ್ಗೆ ಅಸೈನ್ ಮಾಡ್ತೀನಿ. ಇವಾಗ ವೆನ್ ಐ ಕಾಲ್ ನೇಮ್ ಅಲ್ಲ, ಸೊ ವೆನ್ ಐ ಕಾಲ್ ನೇಮ್ ಆಟೋಮೆಟಿಕಲಿ ನೇಮ್ ಪ್ರಿಂಟ್ ಆಗುತ್ತೆ. ಸೇಮ್ ವೇ ಏಜ್ನ ಕಾಲ್ ಮಾಡಿದಾಗ ಏಜ್ ಪ್ರಿಂಟ್ ಆಗುತ್ತೆ. ಸೇಮ್ ವೇ ಸಿಟಿ ಪ್ರಿಂಟ್ ಆಗುತ್ತೆ.
ಇವಾಗ ಇದೇ ಕಂಡೀಷನ್ನ ತಗೊಂಡು ನೀವೇನಾದರೂ ಎರಡು ವೇರಿಯೇಬಲ್ ಕೊಡ್ತೀನಿ ಅಂತ ಇಟ್ಕೊಳ್ಳೋಣ. ಇವಾಗ ಸಿಟಿ ತೆಗಿತೀನಿ, ತೆಗೆದ್ಬಿಟ್ಟು 2 ವೇರಿಯೇಬಲ್ ಕೊಟ್ಟಿದ್ದೀನಿ, ಡನ್. ಇವಾಗ ನಿಮ್ಮ ಟುಪಲ್ ಅಲ್ಲಿ ಎಷ್ಟು ವೇರಿಯೇಬಲ್ಸ್ ಇರ್ತವೆ, ಐ ಮೀನ್ ಎಷ್ಟು ವ್ಯಾಲ್ಯೂಸ್ ಇರ್ತವೆ ಅಷ್ಟು ವೇರಿಯೇಬಲ್ಸ್ಗಳನ್ನ ನೀವು ಇಲ್ಲಿ ಕೊಡಬೇಕಾಗತ್ತೆ. ಇಲ್ಲ ಅಂತಂದ್ರೆ ಅದು ಮ್ಯಾಪ್ ಆಗೋದಿಲ್ಲ. ಇದನ್ನ ಆಟೋಮೆಟಿಕಲಿ ಮ್ಯಾಪ್ ಮಾಡೋಂಥದ್ದು. ಇದನ್ನ ಟುಪಲ್ ಅನ್ಪ್ಯಾಕಿಂಗ್ ಅಂತ ಕರಿತೀವಿ, ಆಯ್ತಾ. ಸೊ ಇದನ್ನ ಟುಪಲ್ ಪ್ಯಾಕ್, ಇದನ್ನ ನಾನು ಅನ್ಪ್ಯಾಕ್ ಅಂತ ಕರಿತೀನಿ. ಸೊ ಇಲ್ಲಿ ಒಂದು ನಿಮಿಷ, ಇದನ್ನ ಟಪಲ್ ಅನ್ಪ್ಯಾಕಿಂಗ್ ಅಂತ ಕರಿತೀವಿ, ಆಯ್ತಾ, ಅನ್ಪ್ಯಾಕಿಂಗ್ ಅಂತ. ಸೊ ಸೇವ್ ಮಾಡಿ, ಇದೆಲ್ಲ ಡನ್. ಸೊ ಇವಾಗ ಸೇವ್ ಮಾಡ್ತೀನಿ. ಸೊ ಇದೇನೆ ಟುಪಲ್ ಪ್ಯಾಕಿಂಗ್ ಅಂಡ್ ಅನ್ಪ್ಯಾಕಿಂಗ್ ಅಂತ ಹೇಳ್ತೀವಿ. ಸೊ ಈಗ ನೆಕ್ಸ್ಟ್ ಥಿಂಗ್ ಏನಪ್ಪಾ ಅಂತಂದ್ರೆ ಸ್ವಾಪಿಂಗ್ 2 ವೇರಿಯೇಬಲ್ಸ್ ಯೂಸಿಂಗ್ ಅ ಟುಪಲ್ ಅನ್ಪ್ಯಾಕಿಂಗ್ ಮೆಥಡ್ ಅಂತ ಬಂದಾಗ, ಈಗ ಎ ಈಕ್ವಲ್ ಟು 10 ಇರುತ್ತೆ, ಬಿ ಈಕ್ವಲ್ ಟು 20 ಇರುತ್ತೆ, ಆಯ್ತಾ. ನನ್ಗೇನ್ ಬೇಕು, ಈಗ ಎಗೆ 20 ಅಂತ ಸ್ವಾಪ್ ಮಾಡಬೇಕು, ಬಿಗೆ 10 ಅಂತ ಸ್ವಾಪ್ ಮಾಡಬೇಕು. ಹೆಂಗ್ ಸ್ವಾಪ್ ಮಾಡೋದು? ವೆರಿ ಸಿಂಪಲ್. ಎ ಕಮ ಬಿ ಈಕ್ವಲ್ ಟು ಬಿ ಕಮ ಎ. ಆಮೇಲೆ ಪ್ರಿಂಟ್ ಕೊಟ್ಬಿಟ್ಟು ಇಲ್ಲಿ ಓಕೆ, ಪ್ರಿಂಟ್ ಆಫ್ ಎಫ್ ಸ್ಟ್ರಿಂಗ್ ಅಲ್ಲಿ ನಾನು ಹೇಳ್ತೀನಿ ಎ ಇಸ್ ಈಕ್ವಲ್ ಟು, ಆಯ್ತಾ, ಎ ಅಂತ ಹಾಕ್ತೀನಿ. ಇಲ್ಲಿ ಬಿ ಇಸ್ ಈಕ್ವಲ್ ಟು, ಆಯ್ತಾ, ಬಿ ಅಂತ ಹಾಕ್ತೀನಿ, ಆಯ್ತಾ, ಡನ್. ನೋಡಿ ಇಷ್ಟೇ. ಎ ಅವಾಗಲೇ 10 ಇತ್ತು, ಇವಾಗ ವಿತ್ ಹೆಲ್ಪ್ ಆಫ್ ಟುಪಲ್ ಪ್ಯಾಕಿಂಗ್ ಅಂಡ್ ಅನ್ಪ್ಯಾಕಿಂಗ್ ಮೆಥಡ್ ನಾನು ವ್ಯಾಲ್ಯೂಸ್ ಅಸೈನ್ಮೆಂಟ್ ಮಾಡ್ಕೊಂಡಿದ್ದೀನಿ. ಎ ಇರೋದು ಬಿಗೆ ಶಿಫ್ಟ್ ಆಗು, ಬಿ ಇರೋದು ಎಗೆ ಶಿಫ್ಟ್ ಆಗು ಅಂತ. ಈ ತರ ಯು ಕ್ಯಾನ್ ಗೆಟ್ ಇಟ್ ಇನ್ ಅ ವೆರಿ ಸಿಂಪಲ್ ವೇ, ಆಯ್ತಾ. ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಆಕ್ಸೆಸ್ ಟುಪಲ್, ಅಂದ್ರೆ ಲೈಕ್ ಸ್ವಾಪ್ 2 ನಂಬರ್ಸ್ ಅಂತ, ಆಯ್ತಾ, ಸ್ವಾಪ್ 2 ನಂಬರ್ಸ್. ಸೊ ಈಗ ನಾವೇನ್ ಮಾಡೋಣ ಅಂದ್ರೆ ವಿಲ್ ಕ್ರಿಯೇಟ್ ಒಂದು ಕಂಪ್ಲೀಟ್ ಒಂದು ಝೊಮ್ಯಾಟೊ ಆರ್ಡರ್ ಸಿಮ್ಯುಲೇಷನ್ನ ಕಂಪ್ಲೀಟ್ ಮಾಡೋಣ. ಇದು ಕೋಡ್ ಸ್ವಲ್ಪ ದೊಡ್ಡದು ಅನ್ಸುತ್ತೆ, ಡೋಂಟ್ ವರಿ, ಜಸ್ಟ್ ಆರಾಮಾಗಿ ಕುತ್ಕೊಂಡು ನೋಡಿ ಯಾವ ರೀತಿ ನಾವು ಇಷ್ಟೊತ್ತು ಕಲ್ತಿದ್ದನ್ನ ನಾವು ಯಾವ ರೀತಿ ಯೂಸ್ ಮಾಡ್ಬೋದು ಅಂತ. ನಾನು ಲಿಸ್ಟು, ಟಪಲ್ಲು, ಇನ್ಪುಟ್, ಮ್ಯಾಥ್ ಎಲ್ಲ ಕೂಡ ಆ್ಯಡ್ ಮಾಡ್ತೀನಿ. ಸೊ ಅದಕ್ಕೆ ನಾ ಹೇಳ್ತೀನಿ ಈ ಥರದೊಂದು ಇದನ್ನ ತಗೊಳ್ತೀನಿ, ಆಯ್ತಾ. ಇದೊಂದು ಜಸ್ಟ್ ಅನ್ ಎಂಟಿ ಥಿಂಗ್, ಆಯ್ತಾ. ಇವಾಗ ಲೆಟ್ಸ್ ಗೋ ಬ್ಯಾಕ್ ಇಲ್ಲಿ. ಸೊ ಫಸ್ಟ್ ನಾವೇನು ಮಾಡೋಣ ಅಂದರೆ ಪ್ರಿಂಟ್ ನಾ ಹೇಳ್ತೀನಿ, ಅಂದರೆ ನಾನು ಸ್ವಲ್ಪ ಡಿಸೈನ್ ಮಾಡಲಿಕ್ಕೆ ಅಷ್ಟೇ. ಈ ಡಿಸೈನ್ ಮಾಡುವಾಗ ಈ ಥರ ಹೇಳಿ 45 ಅಂತ ಹಾಕ್ತೀನಿ, ಆಯಿತಾ. ಆಯಿತು, ಇದಾದಮೇಲೆ ಪ್ರಿಂಟ್ ನಾ ಹೇಳ್ತೀನಿ ಇಲ್ಲಿ, ಓಕೆ, ಪ್ರಿಂಟ್ ನಾ ಹೇಳ್ತೀನಿ ಇಲ್ಲಿ, ಇಲ್ಲೊಂದು ಪಿಜ್ಜಾನ ಆ್ಯಡ್ ಮಾಡ್ತೀನಿ. ಸೊ ನಾ ಹೇಳ್ತೀನಿ ಇಲ್ಲಿ ಒಂದು ಪಿಜ್ಜಾನ ಆ್ಯಡ್ ಮಾಡಿ, ಇಲ್ಲ ಹೇಳ್ತೀನಿ ಇದನ್ನು ನಾನು ಸ್ವಿಗ್ಗಿ ಆರ್ಡರ್ ಅಂತ ಕರಿತೀನಿ, ಆಯಿತಾ. ಸ್ವಿಗ್ಗಿ ಆರ್ಡರ್ ಸಿಮ್ಯುಲೇಟರ್ ಅಂತ ಕರಿತೀನಿ, ಆಯಿತಾ. ಹೇಗೆ ಒಂದು ಸ್ವಿಗ್ಗಿಯಲ್ಲಿ ಸಿಮ್ಯುಲೇಷನ್ ಆಗುತ್ತೋ ಅದು ಎಕ್ಸಾಕ್ಟ್ ಸೇಮ್ ಸಿಮ್ಯುಲೇಷನ್ನ ನಾನು ಇಲ್ಲಿ ರಿಪ್ಲಿಕೇಟ್ ಮಾಡೋಕ್ಕೆ ತೋರಿಸ್ತೀನಿ ನಿಮಗೆ, ಆಯಿತಾ. ಸೊ ಡನ್. ಇವಾಗ ಸರಿ, ಇದೇನು ಪ್ರಿಂಟ್ ಮಾಡುತ್ತೆ, ಈ ಥರ ಪ್ರಿಂಟ್ ಮಾಡುತ್ತೆ ಅಷ್ಟೇ. ಈಗ ಮೆನ್ಯು. ಸೊ ಒಂದು ಮೆನ್ಯೂನ ಬರೀತಾ ಇದ್ದೀನಿ, ಆಯಿತಾ. ಈ ಮೆನ್ಯೂನ ಬರೀತಾ ಇದ್ದೀನಿ. ಈ ಮೆನ್ಯೂಯಲ್ಲಿ ಒಂದು ಲಿಸ್ಟಲ್ಲಿ ಮಲ್ಟಿಪಲ್ ಟಪಲ್ಸ್ಗಳನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಹೆಂಗೆ ಲಿಸ್ಟಲ್ಲಿ ಟಪಲ್ಸ್ನ ಆ್ಯಡ್ ಮಾಡೋದು ಅಂದರೆ, ಸೊ ಮೆನ್ಯೂ ಇಸ್ ಅ ಲಿಸ್ಟ್, ಆಯಿತಾ. ಮೆನ್ಯೂ ಇಸ್ ಅ ಲಿಸ್ಟ್, ಆ ಲಿಸ್ಟ್ ಒಳಗಡೆ ಟಪಲ್ಸ್ಗಳನ್ನ ಆ್ಯಡ್ ಮಾಡ್ತೀನಿ. ಹೆಂಗೆ ಅಂತಂದರೆ, ಬಿಕಾಸ್ ಇದು ಐಟಮ್ಸ್ಗಳನ್ನ ಚೇಂಜ್ ಮಾಡ್ಬಾರ್ದು, ವ್ಯಾಲ್ಯೂಸ್ಗಳನ್ನ ಚೇಂಜ್ ಮಾಡಬಾರ್ದು, ಅದೇ ರೀಸನ್ಗೋಸ್ಕರ ನಾ ಹೇಳ್ತೀನಿ ಈ ಬಟರ್ ಚಿಕನ್ನಿಗೆ, ಆಯಿತಾ, ಬಟರ್ ಚಿಕನ್ ಅಂತ ಹೇಳಿಬಿಟ್ಟು, ಆಯಿತಾ, ಬಟರ್ ಚಿಕನ್ ಅಂತ ಹೇಳಿಬಿಟ್ಟು ನಾನು 280 rupees ಅಂತ ಹಾಕ್ತೀನಿ, ಆಯಿತಾ, ಕಾಮ. ಅದೇ ರೀತಿ ಇನ್ನೊಂದು ಲಿಸ್ಟು, ನಾನು ಈ ಲಿಸ್ಟ್ನ ಈ ಟಪಲ್, ಈಗ ಟಪಲ್ ನಾನು ಬರೀತಾ ಇರೋದಲ್ಲ. ಸೊ ಈಗ ಪನ್ನೀರ್ ಟಿಕ್ಕಾ ಅಂತ ಹಾಕ್ಬಿಟ್ಟು, ಓಕೆ, ಪನ್ನೀರ್ ಟಿಕ್ಕಾ ಒಂದು ಸ್ಟ್ರಿಂಗು ಒಂದು ನಂಬರು, ಇವಾಗ 220 rupees ಅಂತ ಹಾಕ್ತೀನಿ. ಸೊ ನಾನೊಂದು ಚೂರು ಈ ಥರ ಸ್ಪೇಸ್ ಇಟ್ಕೊಳ್ತೀನಿ, ಆಯಿತಾ. ಹಾಗೇನೆ ಐ ಹ್ಯಾವ್ ಡಿಫ್ರೆಂಟ್ ಐಟಮ್ಸ್, ನಾನು ಅದನ್ನು ಇಲ್ಲಿ ಆ್ಯಡ್ ಮಾಡ್ತೀನಿ ನಿಮಗೆ, ಆಯಿತಾ. ಸೊ ಈ ಥರ ಡಿಫ್ರೆಂಟ್ ಐಟಮ್ಸ್ಗಳಿದ್ದಾವೆ. ಸೊ ಈ ಥರ ಜಸ್ಟ್ ಒಂದು ಅಲೈನ್ಮೆಂಟ್ ಇಟ್ಕೊಳ್ತೀನಿ. ಈಗ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಇದೇನಿದೆ ಗೊತ್ತಾ, ಇದು ಮೆನ್ಯೂ ಅನ್ನೋದೊಂದು ಲಿಸ್ಟು. ಆ ಮೆನ್ಯೂ ಲಿಸ್ಟಲ್ಲಿ ಈಗ ನಾನು ಕೇಳ್ತೀನಿ ಟೈಪ್ ಆಫ್ ಮೆನ್ಯೂ ಏನಪ್ಪ ಅಂದರೆ, ಆಯಿತಾ, ಟೈಪ್ ಆಫ್ ಮೆನ್ಯೂ, ಆಯಿತಾ, ಟೈಪ್ ಆಫ್ ಮೆನ್ಯೂ ಬಂದುಬಿಟ್ಟು, ಒಂದು ನಿಮಿಷ, ಯಾಕಿದು ಇಷ್ಟು ಇದು ಮಾಡ್ತಿದೆ, ಟೈಪ್ ಮೆನ್ಯೂ. ಈ ಮೆನ್ಯೂನ ಟೈಪ್ ಮಾಡಿ ಕೇಳಿದ್ರೆ ಹೇಳುತ್ತೆ ಲಿಸ್ಟ್ ಅಂತ. ಆ ಲಿಸ್ಟಲ್ಲಿರುವಂತಹ 0th ಎಲಿಮೆಂಟ್ಗೆ ನಾನು ಕೇಳಿದ್ರೆ ಟುಪಲ್ ಅನ್ನತ್ತೆ. ಅಂದರೆ ಒಂದು ಲಿಸ್ಟ್ ಒಳಗಡೆ
ಟ್ರಿಪಲ್ನ ಆಗ್ಬೋದಾ? ಎಸ್, ಹಾಕ್ಬೋದು. ಹೇಗೆ ಅಂತಂದರೆ ಈ ಥರ, ಆಯಿತಾ? ಸೊ ಹಾಗೆ ಇರಲಿ ಇದು. ಸೊ ಇದಾಯಿತು. ನೆಕ್ಸ್ಟ್ ನನಗೆ ಐ ನೀಡ್ ಟು ಶೋ ದಿ ಮೆನ್ಯೂ. ಓಕೆ, ನಾ ಹೇಳ್ತೀನಿ ಶೋ ಮೆನ್ಯೂ ಟು ಅ ಕಸ್ಟಮರ್ ಅಂತ, ಆಯಿತಾ? ಸರಿ, ಕಸ್ಟಮರ್ಗೆ ಮೆನ್ಯೂ ತೋರಿಸ್ಬೇಕು. ಇದರಲ್ಲಿ ಪ್ರಿಂಟ್ ಒಂದು ಹೆಡರ್ ಹಾಕ್ಕೊಂತೀನಿ ನಾನು, ಆಯಿತಾ? ಹೆಡರಲ್ಲಿ /n, ಓಕೆ, /n ಏನಪ್ಪ ಮಾಡುತ್ತೆ, ಒಂದು ಹೊಸ ನ್ಯೂ ಲೈನ್ನ ಇದು ಮಾಡುತ್ತಲ್ವಾ, /n. ಇದರಲ್ಲಿ ನಾ ಹೇಳ್ತೀನಿ ಮೆನ್ಯೂ ಕಾರ್ಡ್. ಸೊ ಮೆನ್ಯೂಗೆ ನಾನು ಈ ಥರ ಹಾಕ್ತೀನಿ. ಸೊ ನನಗೆ ಮೆನ್ಯೂ ಬೇಕು, ಆರ್ ಎಲ್ಸ್ ನಾವು ಏನಂತ ಹೇಳ್ತೀನಿ, ಲಿಸ್ಟ್, ಆಯಿತಾ? ಈ ಥರ ಲಿಸ್ಟ್ನ ಆ್ಯಡ್ ಮಾಡಿಬಿಟ್ಟು ಇದನ್ನು ಮೆನ್ಯೂ ನೋಟ್ ಅಂತ ಹೇಳ್ತೀನಿ, ಆಯಿತಾ? ಇದನ್ನು ಮೆನ್ಯೂ ಅಂತ ಹೇಳ್ತಾ ಇದ್ದೀನಿ. ಸರಿ, ಈ ಮೆನ್ಯೂ ಅಲ್ಲಿ ನಾನೀಗ ಸದ್ಯಕ್ಕೆ ಒಂದು ಫಾರ್ ಲೂಪ್ ಯೂಸ್ ಮಾಡ್ತೀನಿ. ಯು ಡೋಂಟ್ ನೀಡ್ ಟು ವರಿ ಆನ್ ಫಾರ್ ಲೂಪ್ ರೈಟ್ ನೌ. ಫಾರ್ IN, ಆಯಿತಾ? ಇದರಲ್ಲಿ ಐಟಮ್ಸ್ ಮತ್ತು ಪ್ರೈಸಸ್ ಅಂತ ಏನಿದೆ, ಓಕೆ, ಪ್ರೈಸ್ ಇನ್ ಎನ್ಯೂಮರೇಟ್, ಇವೆಲ್ಲ ಕೂಡ ನಾವು ಇದರಲ್ಲಿ ಮಾತಾಡ್ತೀವಿ. ಯಾವುದರಲ್ಲಿ? ಕಂಡೀಷನಲ್ ಮತ್ತು ಲೂಪ್ ಸ್ಟೇಟ್ಮೆಂಟ್ಸ್ಗಳಲ್ಲಿ ಮಾತಾಡ್ತೀನಿ ನಾನು. ಸ್ಟಾರ್ಟ್ ವಿತ್, ಓಕೆ, 1 ಅಂತ ಹಾಕ್ತೀನಿ. ಸ್ಟಾರ್ಟ್ ವಿತ್ 1 ಅಂತ ಹಾಕಿ ನಾನು ಇಲ್ಲಿ ಪ್ರಿಂಟ್ ಮಾಡಿ ಹೇಳ್ತೀನಿ, ಪ್ರಿಂಟ್, ಓಕೆ, ಪ್ರಿಂಟ್ ಎಫ್ ಸ್ಟ್ರಿಂಗ್ ಯೂಸ್ ಮಾಡಿಬಿಟ್ಟು ಒಂದು I, ಆಯಿತಾ? ಇದರಲ್ಲಿ I ಅಂತ ಹಾಕಿ ನಾ ಹೇಳ್ತೀನಿ ಡಾಟ್, ಓಕೆ, ಡಾಟ್ ವಾಟ್ ಎವರ್ ದ ಐಟಮ್ಸ್, ಓಕೆ, ಐಟಮ್ಸ್, ಆ ಐಟಮ್ ಕಾಲನ್ <20 ಅಂತ ಹಾಕ್ತೀನಿ. ಆ್ಯಂಡ್ ಅದರ ಪ್ರೈಸು, ಓಕೆ, ನಾನು ಅಂದರೆ ಒಂದು 20 ಐಟಮ್ಗಿಂತ ಕಡಿಮೆ ಐಟಮ್ಗಳನ್ನ ಫಸ್ಟ್ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಅದಕ್ಕೆ ರುಪೀಸ್ ಪ್ರತಿಯೊಂದು ಐಟಮ್ಗೂ ಕೂಡ ನಾನು ಪ್ರಿಂಟ್ ಮಾಡ್ತಾ ಇದ್ದೀನಿ, ಏನು ಪ್ರೈಸಸ್ ಅಂತ ಪ್ರಿಂಟ್ ಮಾಡ್ತಾ ಇದ್ದೀನಿ, ಆಯಿತಾ? ಪ್ರೈಸಸ್. ಇವಾಗ ನೋಡಿ, ಈ ಮೆನ್ಯೂ ಆಪ್ಷನ್ನು, ಇದು ಮೆನ್ಯೂ ಆಪ್ಷನ್ನು. ಸೊ ಇದು ಕಾಮ ತೆಗಿಬೇಕು ನಾವು, ಆಯಿತಾ? ಈ ಮೆನ್ಯೂ ಅಲ್ಲಿ ಟೋಟಲ್ 8 ಐಟಮ್ ಇದೆ. ಇವಾಗ ನಿಮ್ಮ ಹತ್ರ ಒಂದು 100 ಐಟಮ್ ಇದ್ರೆ ಆ 100ನ್ನು ಪ್ರಿಂಟ್ ಮಾಡ್ಬೋದು. <20 ಪ್ರಿಂಟ್ ಮಾಡಬೇಕು, 20 ಪ್ರಿಂಟ್ ಮಾಡಬೇಕು. ಅದರ ಒಂದು ಪ್ರೈಸಸ್ ಕೂಡ ಪ್ರಿಂಟ್ ಮಾಡಬೇಕು. ಸೊ ಪ್ರೈಸಸ್ ಪ್ರಿಂಟ್ ಮಾಡ್ತು. ಇವಾಗ ನಾನು ಆರ್ಡರ್ನ ತಗೊಬೇಕು, ಆಯ್ತಾ? ಇವಾಗ ನಾನು ಕಸ್ಟಮರ್ ಹತ್ರ ಹೋಗ್ಬಿಟ್ಟು, ನೋಡಪ್ಪ ಇಷ್ಟಿದೆ ನಮ್ಮ ಹತ್ರ ಅಂತ ಹೇಳ್ತೀನಿ. ಸರಿ, ಇಷ್ಟು ಇದಾದ್ಮೇಲೆ ನಾನು ನೆಕ್ಸ್ಟ್ ಏನ್ ಮಾಡ್ತೀನಿ, ನಾನು ಆರ್ಡರ್ ತಗೊಬೇಕಲ್ಲ. ಆರ್ಡರ್ ಹೆಂಗ್ ತಗೊಂತೀವಿ? ಕಾರ್ಟ್ ತಾನ ಆಡ್ ಮಾಡೋದು ನಾವು. ಸೊ ಕಾರ್ಟ್, ಸೊ ಈ ಕಾರ್ಟ್ ಇಸ್ ಈಕ್ವಲ್ ಟು ನಾನೊಂದು ಎಂಟಿ ಲಿಸ್ಟ್ನ ಹಾಕ್ತೀನಿ, ಆಯ್ತಾ? ಸೊ ಕಾರ್ಟ್, ಈಗ ಕಾರ್ಟ್ ವಿಲ್ ಹೋಲ್ಡ್ ಯುವರ್ ಆಲ್ ದ ವ್ಯಾಲ್ಯೂಸ್. ಇದರಲ್ಲಿ ನಾ ಹೇಳ್ತೀನಿ, ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ನ ತಗೊತೀನಿ. ಈ ಪ್ರಿಂಟ್ ಸ್ಟೇಟ್ಮೆಂಟಲ್ಲಿ, ಓಕೆ, ಪ್ರಿಂಟ್ ಸ್ಟೇಟ್ಮೆಂಟಲ್ಲಿ ನಾ ಹೇಳ್ತೀನಿ, ನಾನು ಪ್ಲಸ್ನ ಆ್ಯಡ್ ಮಾಡ್ತೀನಿ ಇಲ್ಲಿ, ಆಯ್ತಾ? ಆ್ಯಡ್, ಓಕೆ, ಆ್ಯಡ್ ಐಟಮ್ಸ್ ಟು ಅ ಕಾರ್ಟ್ ಅಂತ ಹಾಕ್ತೀನಿ, ಆಯ್ತಾ? ಸೊ ಇವಾಗ ಇಲ್ಲಿ ಇನ್ಸ್ಟ್ರಕ್ಷನ್ನು ಎಂಟರ್ ನಂಬರ್, ಓಕೆ, ಎಂಟರ್ ನಂಬರ್, ಓಕೆ, ಆರ್ 0 to ಫಿನಿಶ್ ಅಂತ ಹೇಳ್ತೀನಿ. ಜಸ್ಟ್ ಒಂದು ನಂಬರ್ನ ನಾನು ಇದು ಮಾಡ್ಕೊಳ್ತಾ ಇದ್ದೀನಿ, ಆಯ್ತಾ? ಸೊ ಈಗ ಒಂದು ಲೂಪ್ ಹೇಳ್ತಾ ಇದ್ದೀನಿ, ವೈಲ್ ಲೂಪ್ ಹಾಕ್ತೀನಿ. ಈ ವೈಲ್ ಲೂಪಲ್ಲಿ ನಾನು ಹೇಳ್ತೀನಿ ಯಾವುದನ್ನ ಚೂಸ್ ಮಾಡ್ತಾನೆ ಏನು ಅಂತ, ಆಯ್ತಾ? ಸೊ ಇವಾಗ ಫಾರ್ ನೌ ಯು ಡೋಂಟ್ ನೀಡ್ ಟು ವರಿ ಆನ್ ದಿಸ್ ವೈಲ್ ಲೂಪ್. ನಾನು ಮತ್ತೆ ಹೇಳ್ತೀನಿ, ಬಟ್ ಜಸ್ಟ್ ನೋಡ್ಕೊಳ್ಳಿ ಹೆಂಗ್ ವರ್ಕ್ ಆಗುತ್ತೆ ಅಂತಂತ. ವೈಲ್ ಟ್ರೂ, ನಾನು ಒಂದು ಚಾಯ್ಸ್ ಅಂತ ಒಂದು ವೇರಿಯೇಬಲ್ನ ತಗೊಂಡು ಈ ಚಾಯ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ ಇನ್ಪುಟ್, ಆಯ್ತಾ? ಇನ್ಪುಟ್, ಓಕೆ, ಇನ್ಪುಟ್. ಇಲ್ಲಿ ನಾನೇನು ಹೇಳ್ತಾ ಇದ್ದೀನಿ ಅಂತಂದ್ರೆ ಐಟಮ್ ನಂಬರ್ನ ಚೂಸ್ ಮಾಡು ಅಂತ, ಆಯ್ತಾ? ಸೊ ಐಟಮ್ ನಂಬರ್ನ, ಓಕೆ, ಐಟಮ್ ನಂಬರ್ನ ಚೂಸ್ ಮಾಡು ಅಂತ ಹೇಳ್ತಾ ಇದ್ದೀನಿ. ಇವಾಗ ಚಾಯ್ಸ್ ಅಲ್ಲಿ ಏನಾಗುತ್ತೆ, ಇಲ್ಲಿ ಈಗ ಏನ್ ನಾನು ಲಿಸ್ಟ್ ಮಾಡಿದ್ನಲ್ಲ ಐಟಮ್ ನಂಬರು, ಈ ಐಟಮ್ ನಂಬರ್ನ ನಾವು 1 2 3 ಅಂತ ಹಾಕಿದ್ರೆ ಐಟಮ್ ನಂಬರ್ ಬರುತ್ತೆ. ಅದೇನು ನೀವು 0 ಅಂತ ಹಾಕಿದ್ರೆ ಲೂಪ್ ಅನ್ನೋದು ಕ್ಲೋಸ್ ಆಗ್ಬಿಡ್ಬೇಕು, ಆಯ್ತಾ? ಇವಾಗ ಹೇಳ್ತೀನಿ, ಆಯ್ತಾ? ಇವಾಗ ಹೇಳ್ತೀನಿ, ಈ ಚಾಯ್ಸ್ ಅನ್ನೋದೇನಾದ್ರು, ಆಯ್ತಾ? ಈ ಚಾಯ್ಸ್ ಇಫ್ ನಾಟ್ ಚಾಯ್ಸ್ ಇಸ್ ಅ ಡಿಜಿಟ್ ಅಂತ ಕೇಳ್ತಾ ಇದ್ದೀನಿ. ಅಂದ್ರೆ ಇದೇನಾದ್ರು ಡಿಜಿಟ್ ಆಗಿದ್ರೆ ಮಾತ್ರ, ಓಕೆ, ಡಿಜಿಟ್ ಆಗಿದ್ರೆ ದೆನ್, ಓಕೆ, ದೆನ್ ಈಗ ಪ್ರಿಂಟ್, ಓಕೆ, ಪ್ರಿಂಟ್ ನಾ ಹೇಳ್ತಾ ಇದ್ದೀನಿ ಪ್ಲೀಸ್ ಎಂಟರ್ ಅ ವ್ಯಾಲಿಡ್ ನಂಬರ್, ಓಕೆ, ಪ್ಲೀಸ್ ಎಂಟರ್ ಅ ವ್ಯಾಲಿಡ್ ನಂಬರ್
ಅಂದ್ರೆ ಇವಾಗ ಏನಾಗುತ್ತೆ ಗೊತ್ತಾ, ಕೆಲವರು ONE1 ಅಂತ ಹಾಕ್ತಾರೆ, TEN10 ಅಂತ ಹಾಕ್ತಾರೆ. ನಾವು ಹಂಗಾಗ್ಬಾರ್ದು. ನಾನು ಹೇಳ್ತಾ ಇದೀನಿ, ಈ ಚಾಯ್ಸ್ ಅಲ್ಲಿ ಏನ್ ಸ್ಟೋರ್ ಮಾಡ್ತೀಯ ಆ ಸ್ಟೋರ್ ಮಾಡಿದ್ದು ಡಿಜಿಟ್ ಆಗಿರ್ಬೇಕು. ಇದೊಂದು ಸ್ಟ್ರಿಂಗ್ ಮೆಥಡ್ ಆಯ್ತಾ. ಸೊ ಚಾಯ್ಸ್ ಅಲ್ಲಿ ಏನ್ ವ್ಯಾಲ್ಯೂ ಇದೆ ಆ ವ್ಯಾಲ್ಯೂ ಡಿಜಿಟ್ ಆಗಿದ್ರೆ ಓಕೆ, ಇಲ್ಲ ಅಂತಂದ್ರೆ ಇಫ್ ನಾಟ್ ಡಿಜಿಟ್ ದೆನ್ ಪ್ರಿಂಟ್ ಇಟ್ಸ್ ಎಂಟರ್ ಅ ವ್ಯಾಲಿಡ್ ನಂಬರ್ ಅಂತ ಹೇಳ್ತಾ ಇದೀನಿ. ಸರಿ ಆಯ್ತು. ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ, ವ್ಯಾಲಿಡ್ ನಂಬರ್ ಆಯ್ತು. ಇವಾಗ ಕಂಟಿನ್ಯೂ ಮಾಡ್ಬಿಟ್ಟು ಓಕೆ ಕಂಟಿನ್ಯೂ ಹಾಕಿ ನಾ ಹೇಳ್ತೀನಿ. ಸೊ ಚಾಯ್ಸ್, ಈ ಚಾಯ್ಸ್ ಅಲ್ಲಿ ನಾನು ಆ ಚಾಯ್ಸ್ ಏನಿರುತ್ತಲ್ಲ ಅದನ್ನ ಇಂಟ್ ಕನ್ವರ್ಟ್ ಮಾಡ್ಕೊಳ್ತೇನೆ. ಇಲ್ಲ ಡೈರೆಕ್ಟ್ ಆಗಿ ನೀವು ಇಂಟ್ಗೆನೆ ಕನ್ವರ್ಟ್ ಮಾಡ್ಕೋಬಹುದು, ಅದು ಕೂಡ ವರ್ಕ್ ಆಗತ್ತೆ. ಆಯ್ತಾ, ಇರ್ಲಿ. ಈಗ ಇದೇನಾಯ್ತು, ಸರಿ ಆಯ್ತು ಅಂದ್ಬಿಟ್ಟು 0 ಹಾಕ್ತೀನಿ. ಅವಾಗ 0 ಅಲ್ವಾ. ಇವಾಗ ನಾನು ಹೇಳ್ತಾ ಇದೀನಿ ಇಫ್ ಚಾಯ್ಸ್ ಇಸ್ 0, ಆಯ್ತಾ, ಇಫ್ ಚಾಯ್ಸ್ ಇಸ್ ಈಕ್ವಲ್ ಟು 0 ದೆನ್ ಇದನ್ನ ಲೂಪ್ ನ ಬ್ರೇಕ್ ಮಾಡ್ಬಿಡು, ಮುಂದಕ್ಕೆ ಹೋಗಿ ಏನು ಆರ್ಡರ್ ಮಾಡಬೇಡ ಅಂತ ಹೇಳ್ತಾ ಇದ್ದೀನಿ. ಸರಿ, ಹಾಗಾದ್ರೆ ಇಫ್ ಓಕೆ ಇಫ್ 1 ಲೆಸ್ ದನ್ ಈಕ್ವಲ್ ಟು ಆಯ್ತಾ ಈ ಚಾಯ್ಸ್ ಆಯ್ತಾ, ಆಮೇಲೆ ಲೆಸ್ ದೆನ್ ಆರ್ ಈಕ್ವಲ್ ಟು ಲೆಂತ್. ಸಿ ನಾನು ಎಲ್ಲ ಪಾಸಿಬಲ್ ಯೂಸ್ ಕೇಸಸ್ನ ನಾನು ಇಲ್ಲಿ ಬರೀತಾ ಇದ್ದೀನಿ. ಆಯ್ತಾ, ಮೆನ್ಯೂ. ಸೊ ಇದೇ ರೇಂಜಲ್ಲೇ ಇರಬೇಕು. ಆಯ್ತಾ, ಇದೇ ರೇಂಜಲ್ಲೇ ಇರಬೇಕು. ಇದರಲ್ಲಿ ನಾ ಹೇಳ್ತಿದ್ದೀನಿ ಸೆಲೆಕ್ಟೆಡ್ ಯಾವ್ದು ಮಾಡ್ಕೊಂಡು ಯಾವ ನಂಬರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂದ್ರೆ, ಸೊ ಅದರಲ್ಲಿ ಈ ಮೆನ್ಯೂ ಓಕೆ ಮೆನ್ಯೂ ಇರುತ್ತಲ್ಲ, ಮೆನ್ಯೂ ಅಲ್ಲಿ ಚಾಯ್ಸ್ ಓಕೆ ಚಾಯ್ಸ್ -1 ಅಂತ ಹಾಕ್ತೀನಿ. ಆಯ್ತಾ, ಸೊ -1 ಹಾಕಿ ಓಕೆ -1 ಹಾಕಿ ನಾನು ಇವಾಗ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ, ಇವಾಗ ನೋಡಿ ಈ ಕಾರ್ಟ್ ಏನಿತ್ತಲ್ಲ ನಮ್ದು ಎಂಟಿ ಕಾರ್ಟ್ ಒಂದು ಬರ್ದಿದ್ನಲ್ಲ, ಆ ಎಂಟಿ ಕಾರ್ಟ್ ಇಲ್ಲಿದೆಯಲ್ಲ ಎಂಟಿ ಕಾರ್ಟು, ಆ ಎಂಟಿ ಕಾರ್ಟ್ಗೆ ಅಪೆಂಡ್ ಮಾಡ್ತಾ ಇದ್ದೀನಿ ಏನು ಇಲ್ಲಿ ಯೂಸ್ ಮಾಡಿರುವಂಥ ಸೆಲೆಕ್ಟೆಡ್. ಯಾಕೆ ಅಂದರೆ ಇಲ್ಲಿ ಐ ಆಮ್ ಸ್ಟಾರ್ಟಿಂಗ್ ವಿತ್ 1, ಅದಕ್ಕೆ -1ನ ನಾನು ಈಗಲೇ ಮಾಡ್ತಾ ಇದ್ದೀನಿ ಇಲ್ಲಿ. ಆಯ್ತಾ, ಅಷ್ಟೇ. ಸೊ ಅದಾಯಿತು. ಓಕೆ ಅದಾಯಿತು. ಈ ಕಾರ್ಟ್ ಡಾಟ್ ಅಪೆಂಡ್ಗೆ ಸೆಲೆಕ್ಟ್ ಮಾಡ್ತೀನಿ. ಈಗ ನೋಡಿ, ಸೊ ಪ್ರಿಂಟ್ ಆಫ್ ಓಕೆ ಪ್ರಿಂಟ್ ಆಫ್ ಒಂದು ಎಫ್ ಸ್ಟ್ರಿಂಗ್ನ ಯೂಸ್ ಮಾಡಿ ನಾ ಹೇಳ್ತೀನಿ. ಸೊ ಇಲ್ಲಿ ಆ್ಯಡೆಡ್ ಅಂದರೆ ನೀವೇನು ಆ್ಯಡ್ ಮಾಡ್ತೀರಾ ಅದನ್ನ ಆ್ಯಡೆಡ್ ಸೆಲೆಕ್ಟೆಡ್ ಓಕೆ ಎಫ್ ಸ್ಟ್ರಿಂಗ್ನ ಯೂಸ್ ಮಾಡೋದಲ್ಲ. ಸೊ ಸೆಲೆಕ್ಟೆಡ್ ಏನು ಸೆಲೆಕ್ಟ್ ಮಾಡಿದ್ದೀರಾ ಓಕೆ ಒಂದು ನಿಮಿಷ, ಈ ಸೆಲೆಕ್ಟೆಡ್ನ ಒಳಗಡೆ ಹಾಕೋಣ. ಯಾಕೆಂದರೆ ಇಲ್ಲಿದೆ ಅಲ್ಲ ಸೆಲೆಕ್ಟೆಡ್ನ ಕಟ್ ಮಾಡಿ ಇಲ್ಲಿ ಒಳಗಡೆ ಹಾಕ್ಬಿಟ್ಟು ಸೆಲೆಕ್ಟೆಡಲ್ಲಿ ಏನು ವ್ಯಾಲ್ಯೂ ಓಕೆ ಸೆಲೆಕ್ಟೆಡಲ್ಲಿ ಫಾರ್ ಎಕ್ಸಾಂಪಲ್ 0ಗೆ ನಾನು ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಅದರ ರುಪೀಸ್ನ ಕೂಡ ನಾನು ಆ್ಯಡ್ ಮಾಡಬೇಕು. ಸೊ ಸೆಲೆಕ್ಟೆಡ್ ಈ ಸೆಲೆಕ್ಟೆಡಲ್ಲಿ ಆಯಿತಾ, ಸೆಲೆಕ್ಟೆಡಲ್ಲಿ ರುಪೀಸ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ಅದಲ್ಲಿ ಟಪ್ಪಲ್ ತಾನೆ, ಇವಾಗ ಟಪ್ಪಲಲ್ಲಿ ಇರೋದನ್ನ ನಾನು ಎಷ್ಟು ರೂಪಾಯಿ ಆಗಿದೆ ಅಂತ ಕೂಡ ಆ್ಯಡ್ ಮಾಡಿ ಹೇಳಬೇಕಲ್ಲ. ಸೊ ಅದನ್ನೇ ನಾನು ಹೇಳ್ತಾ ಇರೋದು. ಆಯ್ತಾ, ಈ ಥರ ಕ್ಲೋಸ್ ಮಾಡ್ತಾ ಇದ್ದೀನಿ. ಆಯ್ತಾ, ಯಾವುದು 1. ಸೊ 0 and 1 ಬರುತ್ತೆ. 0 ವಿಲ್ ಬಿ ಯುವರ್ ಪ್ರೈಸ್ ಆ್ಯಂಡ್ ಇದು 1 ಬಂದ್ಬಿಟ್ಟು ನಿಮ್ಮ ಒಂದು ಆರ್ಡರ್ನ ಐಟಮ್. ಸೊ ಇದನ್ನ ಆ್ಯಡ್ ಮಾಡಿದ್ದೀನಿ ಅಂತ ಹೇಳಿ, ಆಮೇಲೆ ಇಫ್ ಆದಮೇಲೆ ಎಲ್ಸ್ ಹೇಳ್ತೀನಿ, ಒಂದು ಕಂಡೀಷನ್ ಬರೀತೀನಿ. ಎಲ್ಸ್ ಕಂಡೀಷನಲ್ಲಿ ನಾನು ನೀವೇನಾದರೂ ಇದಕ್ಕಿಂತ ಜಾಸ್ತಿ ನಂಬರ್ನ ಯೂಸ್ ಮಾಡಿದರೆ ಅದು ಇನ್ವ್ಯಾಲಿಡ್ ಚಾಯ್ಸ್ ಆಗಿರಬೇಕು ಅಂತ ಹೇಳ್ತಾ ಇದ್ದೀನಿ. ಸರಿನಾ? ಇವಾಗ ಇದೆಲ್ಲ ಕಾಲ್ ಮಾಡಿದ ಮೇಲೆ ಲೆಟ್ಸ್ ರೈಟ್ ಅ ಗುಡ್ ಬ್ಯೂಟಿಫುಲ್ ಪ್ರಿಂಟ್. ಆಯಿತಾ? ಸೊ ನಾನೀಗ ಆರ್ಡರ್ ಸಮ್ಮರಿ ತೋರಿಸ್ಬೇಕಲ್ಲ, ಆರ್ಡರ್ ಸಮ್ಮರಿನ ನಾನು ಈ ರೀತಿ ತೋರಿಸ್ತೀನಿ. ಆಯಿತಾ? ಒಂದು ಪ್ರಾಪರ್ ಫಾರ್ಮ್ಯಾಟಲ್ಲಿ ಬರೆದಿರ್ತೀನಿ. ಸೊ ಆ ಆರ್ಡರ್ ಸಮ್ಮರಿನ ಹಿಂಗೆ ಬರೆಯೋಣ. ಸೊ ಸಬ್ ಟೋಟಲ್ಲು, GST, ಡೆಲಿವರಿ, ಗ್ರ್ಯಾಂಡ್ ಟೋಟಲ್, ಅಡಿಷನ್ನು, ಮ್ಯಾಥ್ ಫಂಕ್ಷನ್ ಎಲ್ಲ ಇಲ್ಲಿ ಬರೀತಾ ಇದ್ದೀನಿ. ಕಾರ್ಟಲ್ಲಿ ಏನಿರುತ್ತೆ, ಕಾರ್ಟಲ್ಲಿ ಏನಿಲ್ಲ ಅಂದರೆ ನೋ ಐಟಮ್ಸ್ ಇನ್ ಕಾರ್ಟ್, ಗುಡ್ ಬೈ ಅಂತ ಹೇಳಬೇಕು. ನಾವು ಇವಾಗ ಲೆಟ್ಸ್ ರನ್ ಇಟ್. ಸೊ ಈಗ ಐಟಮ್ ನಂಬರು ನನಗೆ ಮೆನ್ಯೂ ತೋರಿಸ್ತಲ್ಲ, ಈ ಮೆನ್ಯೂ ತೋರಿಸಿದ್ಮೇಲೆ ನನಗೆ ಐಟಮ್ ನಂಬರ್ 1 ಬೇಕು. ಆಯಿತಾ? ಇನ್ನು ಕೇಳ್ತಾ ಇದ್ದೀನಿ 2 ಅಂತ ಕೇಳ್ತಾ ಇದ್ದೀನಿ. ಎಸ್ 2 ಕೇಳಿದೆ. ಆಮೇಲೆ 0 ಅಂತ ಹಾಕಿ ಬ್ರೇಕ್ ಮಾಡಿದೆ. ಇವಾಗ ನೋಡಿ ನಾನು ಐಟಮ್ಸ್ಗಳನ್ನ 0 to ಫಿನಿಶ್, ಆಯ್ತಾ? 0 ಹಾಕಿದ್ರೆ ಫಿನಿಶ್ ಆಗುತ್ತೆ. ಆ್ಯಡೆಡ್ ಬಟರ್ ಚಿಕನ್ 280 rupees, ಪನ್ನೀರ್ ಟಿಕ್ಕಾ 280 rupees. ಆರ್ಡರ್ ಸಮ್ಮರಿ ಬಂದ್ಬಿಟ್ಟು ಬಟರ್ ಚಿಕನ್ 280,
ಪನ್ನೀರ್ 520, ಸಬ್ ಟೋಟಲ್ 500 rupees, ಎಸ್ಟಿಮೇಟೆಡ್ ಡೆಲಿವರಿ 30 to 40 minutes, ಆರ್ಡರ್ ಪ್ಲೇಸ್ ಸಕ್ಸಸ್ಫುಲಿ. ಆ್ಯಂಡ್ ಈ ಥರ ನನಗೆ ಒಂದು ಆರ್ಡರ್ ಬರ್ತಿದೆ, ಆಯಿತಾ. ಸೊ ಇಲ್ಲಿ ನನಗೇನು ಝೀರೋ ಹಾಕಿದ, ಈಗ ಫಾರ್ ಎಕ್ಸಾಂಪಲ್ ನಾ ಹೇಳ್ತೀನಿ, ಇದನ್ನೇ ರನ್ ಮಾಡಿದ ತಕ್ಷಣ ನನಗೆ ಸಮ್ಮರಿ ಬಂತು, ಅಂದರೆ ಮೆನ್ಯೂ ಬಂತು. ಮೆನ್ಯೂ ಬಂದಾದ್ಮೇಲೆ ಸಪೋಸ್ ನಾನು ONU1 ಅಂತ ಹಾಕಿದ್ರೆ ಹೇಳುತ್ತೆ ಪ್ಲೀಸ್ ವ್ಯಾಲಿಡ್ ಎಂಟರ್ ನಂಬರ್ ಅಂತ. ಅವಾಗ ನಾನು ಕರೆಕ್ಟಾಗಿ ನಂಬರ್ಸ್ಗಳನ್ನ ಹಾಕಬೇಕು. ಈಗ ಫಾರ್ ಎಕ್ಸಾಂಪಲ್ 6 ಅಂತ ಹಾಕಿದೆ, 8 ಅಂತ ಹಾಕಿದೆ. ಇವಾಗ ಲೂಪಲ್ಲೇ ಇದೆ, ನಾನು ಇದನ್ನ ಕಟ್ ಮಾಡ್ಬೇಕಲ್ವಾ, ಫಿನಿಶ್ ಮಾಡ್ಬೇಕು ಅಂದ್ರೆ 0 ಹಾಕ್ತೀನಿ. ಸೊ ಫಿನಿಶ್ ಮಾಡಿದ್ಮೇಲೆ ಇದು ಲಸ್ಸಿ ಮತ್ತೆ ಇದಕ್ಕೆ ಎಷ್ಟು ಆರ್ಡರ್ ಆಗುತ್ತೆ ಅದನ್ನ ಆಡ್ ಮಾಡಬೇಕು. ಸೊ ಫಾರ್ ಸಮ್ ರೀಸನ್ ಎಸ್ಟಿಮೇಟೆಡ್ ಡೆಲಿವರಿ ಇದು ಅಡಿಷನ್ ಆಗಲಿಲ್ಲ ಅಲ್ವಾ. ಸೊ ಯಾಕೆ ಅಡಿಷನ್ ಆಗಲಿಲ್ಲ? ಸೊ ಲೆಟ್ಸ್ ಗೋ ಬ್ಯಾಕ್. ಇಲ್ಲಿ ಆರ್ಡರ್ ಸಮ್ಮರಿ, ಓಕೆ. ಸೊ ಇದು ಆರ್ಡರ್ ಸಮ್ಮರಿ ಇದೆ ಅಲ್ಲ. ಸೊ ಇನ್ನೆಲ್ಲಿ ಮಿಸ್ಟೇಕ್ ಆಗಿದೆ ಇಲ್ಲಿ. ಸೊ ಇದು ಯಾಕೆ ಆನ್ಸರ್ ಬರ್ತಿರ್ಲಿಲ್ಲ ಅಂದ್ರೆ ಇಲ್ಲಿ ಟ್ರಂಕೇಟೆಡ್ ಅಂತ ಇತ್ತಲ್ಲ, ಸೊ ಅದಕ್ಕೋಸ್ಕರ ಆನ್ಸರ್ ಬರಲಿಲ್ಲ. ನಾರ್ಮಲಿ ಲೆಟ್ಸ್ ಸೇಮ್ ಇದನ್ನ ಮತ್ತೆ ಇನ್ನೊಮ್ಮೆ ರೀಇನಿಷಿಯೇಟ್ ಮಾಡೋಣ. ಈಗ ಫಾರ್ ಎಕ್ಸಾಂಪಲ್ ನನಗೆ 6 ಬೇಕು, ಆಮೇಲೆ 7 ಬೇಕು, ಆಮೇಲೆ 8 ಬೇಕು, ಓಕೆ 0 ಬೇಡ, 5 ಹಾಕೋಣ, ಆಮೇಲೆ 2 ಹಾಕೋಣ, ಆಯ್ತಾ. ನೋಡಿ ಈ ಥರ ಆ್ಯಡ್ ಮಾಡಿದಾಗೆಲ್ಲ ಇಲ್ಲಿ ಐಟಮ್ಸ್ಗಳು ಆ್ಯಡ್ ಆಗ್ತದೆ. ಈಗ 0 ಕೊಟ್ಟು ಎಂಟರ್ ಮಾಡ್ತೀನಿ. ನಾವು ಇದು ಯಾಕೆ ಬರ್ತಿಲ್ಲ ಅಂತಂದರೆ ಬಿಕಾಸ್ ಔಟ್ಪುಟ್ ಇಸ್ ಟ್ರಂಕೇಟೆಡ್. ನನ್ನ ಸೆಲ್ನ ಔಟ್ಪುಟ್ ಟ್ರಂಕೇಟ್ ಆಗಿದೆ, ಅದಕ್ಕೆ ಸ್ಕ್ರಾಲಬಲ್ ಎಲಿಮೆಂಟ್ ಆಗಿ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮಗೆ ಆ ಒಂದು ಇದು ಬರುತ್ತೆ. ಸೊ ಈ ರೀತಿ ನಿಮಗೆ ಟುಪಲ್ ಮತ್ತು ಲಿಸ್ಟ್ನ ಕಂಬೈನ್ ಮಾಡಿಕೊಂಡು ಒಂದು ಕೋಡ್ನ ಬರೀಬೋದು, ಆಯಿತಾ. ಸೊ ನೆಕ್ಸ್ಟ್ ನಾವೇನು ಮಾಡ್ತೀವಿ, ಸೊ ನಾವು ಐದರ್ ಲಿಸ್ಟ್ ಅಥವಾ ಡಿಕ್ಷನರೀಸ್ಗಾದ್ರೂ ಡಿಕ್ಷನರಿ ಸೆಟ್ಸ್ಗಾದ್ರೂ ಹೋಗ್ಬೋದು, ಇಲ್ಲ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅಥವಾ ಲೂಪ್ಸ್ಗಾದ್ರೂ ಹೋಗ್ಬೋದು. ನಾನು ಡಿಕ್ಷನರಿ ಮತ್ತು ಸೆಟ್ಸ್ನ ಮಾಡಿದ ನಂತರ ದೆನ್ ಐಲ್ ಗೋ ಫಾರ್ ಲೂಪ್. ಸೊ ದಟ್ ನಮ್ಗೆ ಈ ಡೇಟಾ ಸ್ಟ್ರಕ್ಚರ್ಸ್ ಎಲ್ಲ ಗೊತ್ತಿರೋದ್ರಿಂದ, ಈ ಎಲ್ಲ ಟೈಪ್ಸ್ಗಳು ಬೇಸಿಕ್ ಡಿಕ್ಷನರಿ ಇವೆಲ್ಲ ಗೊತ್ತಿರೋದ್ರಿಂದ ನಮ್ಗೆ ಏನಾಗುತ್ತೆ, ನಾವು ಲೂಪ್ಸ್ಗಳನ್ನ ಇನ್ನೂ ತುಂಬ ಚೆನ್ನಾಗಿ ಈಸಿಯಾಗಿ ಕಲಿಬೋದು, ಆಯ್ತಾ. ಸೊ ಆ ರೀಸನ್ಗೋಸ್ಕರನೇ ನಾನು ಅದನ್ನ ಹೋಲ್ಡ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಏನಪ್ಪಾ ಅಂತಂದ್ರೆ ಇವಾಗ ಲಿಸ್ಟ್ ಕಲ್ತ್ವಿ, ಟುಪಲ್ ಕಲ್ತ್ವಿ. ಸೊ ನೆಕ್ಸ್ಟ್ ಪಾರ್ಟ್ ಏನು, ಡಿಕ್ಷನರಿ ಹೆಂಗೆ ಯೂಸ್ ಮಾಡ್ತೀವಿ, ಡಿಕ್ಷನರಿ ಅಂದ್ರೆ ಏನು, ಸೆಟ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನೋಡೋಣ. ಆಮೇಲೆ ಕಂಡೀಷನಲ್ ಲೂಪ್, ಸ್ಟೇಟ್ಮೆಂಟ್ಸ್, ಫಂಕ್ಷನ್ಸ್ ಈ ಥರ ತುಂಬ ಇದಾವೆ, ನಾವು 1 by 1 ನೋಡ್ತೀವಿ. ಸೊ ಇದೊಂದು ಪೈಥನ್ ಸೀರೀಸ್ ನೋಡಿದ್ರೆ ಯು ಶುಡ್ ಗೆಟ್ ಕಂಪ್ಲೀಟ್ ಪೈಥನ್. ಯಾವುದೇ ಜನ ಅಪ್ಲಿಕೇಶನ್ ಬರೀಬೇಕಾದ್ರೂ ಕೂಡ ಇವೆಲ್ಲ ಕೂಡ ನಾವು ಯೂಸ್ ಮಾಡ್ತೀವಿ ಅದರಿಂದ, ಓಕೆನಾ. ಸೊ ಇಷ್ಟು ಈ ವಿಡಿಯೋಗೆ. ಸೊ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಸ್, ಥ್ಯಾಂಕ್ ಯು ಸೋ ಮಚ್.